ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗಿನ ಕಾರ್ಯಕ್ರಮಕ್ಕೆ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸುಂದರ್. ಇವತ್ತಿನ ವ್ಯಕ್ತಿ ಕೇವಲ ಒಬ್ಬ ನ್ಯಾಯಮೂರ್ತಿ ಅಲ್ಲ, ನ್ಯಾಯ, ಪ್ರಾಮಾಣಿಕತೆ ಮತ್ತು ನೈತಿಕತೆಗೆ ಪ್ರತೀಕವಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿತ್ವ. ಭ್ರಷ್ಟಾಚಾರದ ವಿರುದ್ಧವಾಗಿ ಧೈರ್ಯವಾಗಿ ಧ್ವನಿ ಎತ್ತಿ ಅಧಿಕಾರದ ಆಡಳಿತಗಳ ಒತ್ತಡದ ನಡುವೆಯೂ ನ್ಯಾಯದ ಹಾದಿಯನ್ನು ಬಿಟ್ಟುಕೊಡದೇ ಇರುವಂಥವರು. ಇನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಗೆ ಹೊಸ ದಿಕ್ಸೂಚಿಯನ್ನು ನೀಡಿದಂಥವರು ಇವರು. ಕರ್ನಾಟಕದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ, ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಮತ್ತು ಕರ್ನಾಟಕ ಲೋಕಾಯುಕ್ತಯಾಗಿ ಸೇವೆ ಸಲ್ಲಿಸಿದಂತಹ ನ್ಯಾಯಮೂರ್ತಿಯವರು ಇನ್ನು ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಇವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಬಗ್ಗೆ ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನು ಈ ಒಂದು ಪಾಡ್ಕಾಸ್ಟ್ಗೆ ಸರ್ನ ವೆಲ್ಕಮ್ ಮಾಡಿಕೊಡ್ತಾ ಇದ್ದೀನಿ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಹೇಗಿದ್ದೀರಾ ಸರ್? ಪರವಾಗಿಲ್ಲ, ವಯಸ್ಸಿಗೆ ಸರಿಯಾಗಿದ್ದೇನೆ. ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು, ಆದರೆ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲೂ ಹೊರಗೆ ಹೋಗ್ತಾ ಇರಲಿಲ್ಲ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದೆ. ಇದೇ ರೀತಿ ಸ್ವಲ್ಪ ಮುಂದಕ್ಕೆ ಕಾರ್ಯಕ್ರಮಗಳಿಗೆ ಸ್ವಲ್ಪ ಬಿಡುಕೊಟ್ಟು ಕೆಲವಕ್ಕೆ ಹೋಗ್ತೇನೆ, ಕೆಲವು ಯಾವುದೇ ಒಂದು ವೈಯಕ್ತಿಕ ಕಾರಣದಿಂದಲ್ಲ, ನನ್ನ ಹೆಲ್ತಿನ ಪ್ರಾಬ್ಲಮ್ನ ಬಗ್ಗೆ ವಿಚಾರದಿಂದ ದೂರ ಹೋಗೋಕ್ಕೆ, ಜಾಸ್ತಿ ಮಾತಾಡೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂತ ಡಾಕ್ಟ್ರು ಹೇಳಿದ್ದಾರೆ. ಅಂತೂ ಇಂತೂ ನನ್ನ ಅಭಿಪ್ರಾಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೇನೆ. ಸೊ ಆರ್ ಯು ಹೆಲ್ದಿ ಸರ್? Basically yes, but not fully. Doctors have put some restrictions and I'm following it. 86 plus now. Monday June 86 ಮುಗೀತು. I'm grateful to God for what He has given to me. Yes, sir. Yes, sir. So both health-wise and mental. Still you look very healthy and happy face on your. Thank you. It's all God graces. Yes. ಸರ್, ಆ್ಯಂಡ್ ಮೊದಲನೇದಾಗಿ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಸೊ ನಿಮ್ಮ ಒತ್ತಡಗಳ ನಡುವೆಯೂ ನಮಗೆ ಈ ಒಂದು ಸಮಯ ಕೊಟ್ಟಿದ್ದೀರಿ. ಸೊ ಬೇಸಿಕಲಿ ನೀವು ಡೈಲಿ ರೊಟೀನ್ ಟೈಮನ್ನು ಹೆಂಗೆ ಸ್ಪೆಂಡ್ ಮಾಡ್ತೀರಾ ಸರ್? ನಾನು ಆರ್ಬಿಟ್ರೇಷನ್ ಮಾಡ್ತಾ ಇರ್ತೇನೆ. ಇವಾಗ ಭಾಳ ಕಮ್ಮಿ ಇದೆ, ಅದ್ರ ಕೂಡ ಇರ್ತದೆ ಆರ್ಬಿಟ್ರೇಷನ್. ಇವಾಗ ನಡೀತಾ ಇದೆ, ನಾಳೆ ಇದೆ, ಮೊನ್ನೆ ಇತ್ತು. ಓಕೆ. ಆವಾಗ ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು ಆರ್ಬಿಟ್ರೇಷನ್ಗೆ ಹೋಗ್ತೇನೆ. ಇಲ್ಲದಿದ್ದರೆ ಕಾರ್ಯಕ್ರಮಗಳು ಕರೀತಾರೆ. ಹಿಂದೆ ಆರೋಗ್ಯ ವಯಸ್ಸು ಚೆನ್ನಾಗಿದ್ದಾಗ ಪ್ರತಿದಿನ ಕೂಡ ಕಾರ್ಯಕ್ರಮಗಳು ಇರ್ತಾ ಇದ್ದವು. ವಾರಕ್ಕೊಂದು 2 ಸಲ 3 ಸಲ ಆದರೂ ಬೆಂಗಳೂರು ಬಿಟ್ಟು ದೂರ ಹೋಗ್ತಾ ಇದ್ದೆ. ಇವಾಗ ಅದನ್ನೆಲ್ಲ ನಿಲ್ಲಿಸಿದ್ದೇನೆ. ಇಂಪ್ರೂವ್ಮೆಂಟ್ ಇದೆ. ಇಂಪ್ರೂವ್ಮೆಂಟಿಂದ ಮುಂದಕ್ಕೆ ನನ್ನ ಕಾರ್ಯಕ್ರಮಗಳಲ್ಲಿ ಕೂಡ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ವಿಷಯಕ್ಕೆ ಬಂದಾಗ ಸಾಕಷ್ಟು ಈ ಸಂದರ್ಶನಗಳಲ್ಲಿ ಮಾತಾಡಿದರೆ, ಪಾಡ್ಕಾಸ್ಟ್ಗಳಲ್ಲಿ ನಿಮ್ಮ ವಿಚಾರವನ್ನು ಧೈರ್ಯವಾಗಿ ಯಾವುದೇ ಹಂಜು ಅಳಕಿಲ್ಲದೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಸರ್, ಆ ಒಂದು ಅವಕಾಶ ನಮಗೂ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊತಾ ಇದ್ದೀನಿ. ಸರ್, ಈಗ ಬೇಸಿಕಲಿ ನೀವು ನಿಮ್ಮ ತಂದೆ ತಾಯಿಗೆ 6 ಜನ ಮಕ್ಕಳಲ್ಲಿ ನೀವು ಒಬ್ಬರು 4ನೇದವರು ಅಂತೇಳಿ ಅನ್ಕೊತೀನಿ ಸರ್. 3ನೇದವರು ಸರ್. ಸೊ ಹಾಗಿದ್ದಾಗ ನಿಮ್ಮ ತಂದೆಯವರು ಕೂಡ ವೃತ್ತಿಯಲ್ಲಿ ನ್ಯಾಯದ ಒಂದು ಕೆಲಸವನ್ನು ಮಾಡಿದಂಥವ್ರು ಸರ್. ನಿಮಗೆ ನ್ಯಾಯಮೂರ್ತಿಗಳಾಗಬೇಕು, ನಾನು ಕಾನೂನಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಂತೇಳಿ ಅನಿಸುತ್ತಾ ಸರ್, ಅಥವಾ ಹೇಗೆ? ಇಲ್ಲ, ನನಗೆ ಲಾಯರ್ ಆಗಬೇಕನ್ನೋ ಇಚ್ಛೆ ಇರಲಿಲ್ಲ. ನನ್ನ ತಾಯಿಗೆ ನಾನೊಬ್ಬ ಡಾಕ್ಟರ್ ಆಗಬೇಕಂತ ಇತ್ತು. ಆದ್ದರಿಂದ ನಾನು ಹಳೆ ಇಂಟರ್ಮೀಡಿಯೇಟ್ ಸ್ಟೂಡೆಂಟು. 56ನೇ ಇಸ್ವಿಯಲ್ಲಿ SSLC ಮುಗಿದ ನಂತರ 2 ವರ್ಷ ಇಂಟರ್ಮೀಡಿಯೇಟ್ ಅಂತ ಇತ್ತು. ಅಲ್ಲಿಂದ ಮೆಡಿಕಲ್ ಎಂಜಿನಿಯರಿಂಗ್ ಎಲ್ಲ ಹೋಗ್ತಾ ಇದ್ರು. ಮೆಡಿಕಲ್ಗೆ ಹೋಗಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಆ ಇಂಟರ್ಮೀಡಿಯೇಟ್ಗೆ ಸೇರಿಕೊಂಡೆ. ನಾನು 2ನೇ ವರ್ಷ ಇಂಟರ್ಮೀಡಿಯೇಟಲ್ಲಿ ಇದ್ದಾಗ ವಿದ್ಯಾ ಕಾನೂನಲ್ಲಿ ಬದಲಾವಣೆ ಬಂತು. 1 ವರ್ಷದ PUCಯನ್ನು ಇಂಟ್ರೊಡ್ಯೂಸ್ ಮಾಡಿದರು.
ಒಂದು ವರ್ಷದ ಪಿ ಯು ಸಿಯನ್ನು ರೆಗ್ಯುಲರ್ ಕಾಲೇಜಲ್ಲಿ ಮಾಡಿಬಿಟ್ಟು ಮತ್ತೆ ಮಾರ್ಕ್ಸ್ ಮೇಲೆ ಅಡ್ಮಿಷನ್ ಸಿಕ್ಕಿದರೆ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು, ಅದಕ್ಕೆ ಹೋಗಿಬಿಟ್ಟು ಮತ್ತು ತದನಂತರ MBBSಗೆ ಹೋಗ್ತಾಯಿದ್ರು. ನನಗೆ ಅವಾಗ ಮಕ್ಕಳ ಜೊತೆ ಕಂಪೀಟ್ ಮಾಡೋಕ್ಕಾಗಲಿಲ್ಲ, ನಮ್ಮ ಸಿಸ್ಟಮ್ ಬೇರೆ ಇತ್ತು, ನನಗೆ ಸಿಗಲಿಲ್ಲ. ನಾನು ಇಂಟರ್ಮೀಡಿಯೇಟ್ ಮಾಡಿದ ಮೇಲೆ ಅಡ್ಮಿಷನ್ ಸಿಗಲಿಲ್ಲ. ಮತ್ತು ನಾನು 2 ವರ್ಷ BSc ಮಾಡಿದೆ. BSc ಮಾಡಿದ ನಂತರ ನನಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಆದರೆ ಇಂಟರ್ಮೀಡಿಯೇಟ್ 2 ವರ್ಷ BSc ಮಾಡಿದ ನಂತರ ಕೂಡ ಇಂಟರ್ಮೀಡಿಯೇಟ್ ಮಾಡಿದ ನಂತರ ನಾನು ಪ್ರೀ ಪ್ರೊಫೆಷನಲ್ ಕೋರ್ಸಿಗೆ ಹೋಗಬೇಕಾಗಿ ಬಂತು ಹಿಂದಕ್ಕೆ. ಅಲ್ಲಿ ಪ್ರೀ ಪ್ರೊಫೆಷನಲ್ ಕೋರ್ಸಿಗೆ ಸೇರಿದೆ. ನನಗೆ ಯಾಕಂದರೆ ನನ್ನ ತಾಯಿಗೆ ಭಾಳ ಇಷ್ಟ ಇತ್ತು ನಾನು ವೈದ್ಯನಾಗಬೇಕಂತ. ಅಲ್ಲಿ ಹೋದಾಗ ಮಕ್ಕಳೆಲ್ಲ ನನಗಿಂತ 4 ವರ್ಷ ಚಿಕ್ಕವರು. 2 ವರ್ಷ ಇಂಟರ್ಮೀಡಿಯೇಟ್, 2 ವರ್ಷ ಇದು BSc ಮಾಡಿದವನು ನಾನು. ಅದನ್ನು ನನಗೆ ಸರಿ ಹೋಗಲಿಲ್ಲ. 5-6 ತಿಂಗಳಲ್ಲಿದ್ದೆ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಕ್ಯಾಪ್ಟನ್ ಕೂಡ ಮಾಡಿದ್ದೆ ನಾನು ಹಾಕಿಯಲ್ಲಿ. ಮತ್ತೆ ಒಂದು 5-6 ತಿಂಗಳಾದ ನಂತರ ನಾನು ನನ್ನ ಪೋಷಕರಿಗೆ ಹೇಳಿದೆ, ನನಗೆ ವಯಸ್ಸಾಯಿತು, ಈ ಮಕ್ಕಳ ಜೊತೆ ಅದರಿಂದಾಗಿ ನನಗೆ ಮೆಂಟಲಿ ಸರಿ ಕಾಣಿಸಲ್ಲ ಅಂತ. ಆವಾಗ ನನ್ನ ತಂದೆಯವರು ಹೈಕೋರ್ಟ್ ಜಡ್ಜ್ ಆಗಿದ್ದರು. ನಾನು BSc ಮಾಡಿದ್ರಿಂದ ನೀನು ಲಾ ಯಾಕೆ ಮಾಡಬಾರ್ದು, ಯಾಕೆಂದರೆ ಲಾ ಸೇರಿದ್ರೆ ಇಂಟರ್ಮೀಡಿಯೇಟ್ ಆದಮೇಲೆ 2 ವರ್ಷ BSc ಮತ್ತು BScಯಿಂದ ಲಾ ಇಲ್ಲ BA ಇಂದ ಲಾ ಮಾಡ್ಬೋದಿತ್ತು. ಅದು ನಿಮಗೆ ಅದು ಸರಿ ಹೋಗ್ತದಲ್ಲ, 1 ವರ್ಷ ವೇಸ್ಟ್ ಆಗ್ತದೆ ಅಂತ ನೀನು ಮಾಡಿ ಕುಟುಂಬದಲ್ಲಿ ಯಾರೂ ಆಗಿಲ್ಲ ನನ್ನನ್ನು ಬಿಟ್ಟು ಅಂತ ಹೇಳಿದ್ರು. ನನಗೊಂದು ವಿಜಯ ಸರಿ ಒಳ್ಳೆ ಅದಕ್ಕೆ ಒಪ್ಕೊಂಡೆ. ಮತ್ತು ಲಾಗೆ ಸೇರಿದೆ. 2 ವರ್ಷ ಲಾ ಮುಗಿಸಿದ ಮೇಲೆ ಪ್ರಾಕ್ಟೀಸ್ ಮಾಡಿದೆ. ಮತ್ತು ಗೊತ್ತಿದ್ದು ವಿಚಾರ. ಸರ್, ಈ ನಿಮ್ಮ ಕಾಲೇಜ್ ಡೇಸಲ್ಲಿ ಹಾಕಿ ಪ್ಲೇಯರ್ ಕೂಡ ಆಗಿದ್ದೇನೆ, ಸ್ಪೋರ್ಟ್ಸ್ ಕ್ಯಾಪ್ಟನ್ಶಿಪ್ ಆ ಥರ ಎಲ್ಲ ಮಾಡಿರ್ಬೋದು ಸರ್. ಆಗಿದ್ದಾಗ ನಿಮ್ಮಲ್ಲಿ ಗ್ಯಾಂಗ್ ವರ್ಗಳೆಲ್ಲ ಆಗ್ತಾ ಇತ್ತಾ ಸರ್ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ? ಅಂದರೆ ನಾನು ಮಂಗಳೂರಲ್ಲಿ ಹುಟ್ಟಿದವನು, ಮಂಗಳೂರಲ್ಲ ಕಾರ್ಕಳದಲ್ಲಿ, ಮತ್ತು ನನ್ನ ವಿದ್ಯಾಭ್ಯಾಸ ಮಂಗಳೂರಲ್ಲಿ ಆಗಿತ್ತು. ಆದ್ದರಿಂದ ಮಂಗಳೂರಿಗೆ ಮೈಸೂರಿಗೂ ಅಷ್ಟೊಂದು ಸಂಪರ್ಕ ಅವಾಗ ಇರಲಿಲ್ಲ. ಆಮೇಲೆ 56ನೇ ಇಸ್ವಿಯಲ್ಲಿ ಸಂಪರ್ಕ ಬಂತು. ಆದ್ದರಿಂದ ಯಾವ ಪ್ರೊಫೆಷನ್ಗೆ ಹೋಗ್ಬೇಕಂತ ನನ್ನ ತಾಯಿಯವರು ನಿರ್ಧಾರ ಮಾಡೋದ್ರಿಂದ ಅದಕ್ಕೆ ಮೆಡಿಕಲ್ಗೆ ಹೋದೆ. ಅಲ್ಲಿ ಸರಿ ಕಾಣಿಸಲಿಲ್ಲ ಅಂತ ನನ್ನ ತಂದೆಯವರು ಹೇಳಿದರು, ಲಾ ಮಾಡಂತ ಲಾ ಮಾಡಿದೆ. ಮತ್ತು ಹಿಂದೆ ತಿರುಗಿ ನೋಡಿಲ್ಲ ನಾನು, ಅದನ್ನೇ ಮುಂದುವರಿಸ್ಕೊಂಡು ಹೋದೆ ಪ್ರಾಕ್ಟೀಸ್ ಮಾಡಿ. ಮತ್ತು ಒಳ್ಳೆ ಪ್ರಾಕ್ಟೀಸ್ ಇತ್ತು. 84ನೇ ಇಸ್ವಿಯಲ್ಲಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದೆ. 4.5 ವರ್ಷ ಅಡ್ವೊಕೇಟ್ ಜನರಲ್ ಆಗಿದ್ದೆ. ತದನಂತರ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ರಾಜೀನಾಮೆ ಕೊಟ್ಟ ನಂತರ ನನ್ನ ಸಂಬಂಧದವರಲ್ಲ, ಅವರು ಉತ್ತರ ಕರ್ನಾಟಕದ ಹೆಗಡೆ, ನಾನು ಮಂಗಳೂರು ಕಡೆ ಹೆಗಡೆ. ಅವ್ರು ಸಸ್ಯಾಹಾರಿ, ನಾನು ಮಾಂಸಾಹಾರಿ. ಆ ಹಿನ್ನೆಲೆಯಲ್ಲಿ 88ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಾಗ ನಾನು ಕೊಟ್ಟೆ. ಬೊಮ್ಮಾಯಿಯವರು ಬಂದರು ಮುಖ್ಯಮಂತ್ರಿಯಾಗಿ, ಹೇಳಿದರು ಮುಂದುವರೆಗೆ. ನಾನೆಲ್ಲ ಇಲ್ಲ, ನನಗೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬೇಕು ಡೆಲ್ಲಿಯಲ್ಲಿ ಅಂತ ಹೇಳಿಬಿಟ್ಟು ರಾಜೀನಾಮೆ ಕೊಟ್ಟೆ. ಆಮೇಲೆ ನಾನು ಡೆಲ್ಲಿ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಕೇಂದ್ರ ಸರ್ಕಾರದವರು ನನ್ನನ್ನು ಎಡಿಷನಲ್ ಸಾಲಿಸಿಟರ್ ಜನರಲ್ ಅಂತ ಮಾಡಿದರು. ಆ ಹುದ್ದೆಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ಆದರೆ ಅಂದು ಸಾಲಿಸಿಟರ್ ಜನರಲ್ ಆಗಿದ್ದಂಥ ಅವರು ಸ್ವಲ್ಪ ಡಿಸ್ಕನೆಕ್ಟ್ ಪ್ರೆಷರ್ ಹಾಕಿದರು, ಬಾ ನೀನು ಕರ್ನಾಟಕದಿಂದ ಯಾರೂ ಇಲ್ಲ ಇಲ್ಲಿ, ನೀನು ಬಾ ಅಂತ ಹೇಳಿದ್ರು. ಅದಂತ ನಾನು ಮನೆಯವರನ್ನು ಕರ್ಕೊಂಡು ಹೋಗಿಲ್ಲ, ನಾನು ಒಬ್ಬನೇ ಹೋಗಿ ಕರ್ನಾಟಕ ಭವನದಲ್ಲಿದ್ದೆ. ಯಾಕೆಂದರೆ 1 ವರ್ಷ ಇದ್ಬಿಟ್ಟು ಮತ್ತೆ ವಾಪಸ್ ಬರೋಣ ಅಂತ. ಆದರೆ ಅಲ್ಲಿ 1 ವರ್ಷ ಹೋಯಿತು. ಭಾರತದ ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ಅಪಿಯರ್ ಆಗುವಂಥ ಸಂದರ್ಭ ಒದಗಿ ಬಂತು. ಅದರಿಂದ ಜಾಸ್ತಿ ಮಾಹಿತಿ ಕೂಡ ಬಂತು ನನಗೆ. 1 ವರ್ಷದ ನಂತರ ಸರ್ಕಾರ ಬಿದ್ದು, VP ಸಿಂಗ್ ಸರ್ಕಾರ ಬಿದ್ದೋಯ್ತು. ಹಾಗೆ ನಾವೆಲ್ಲ ರಾಜೀನಾಮೆ ಕೊಟ್ವಿ. ಮತ್ತು ಅಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನನ್ನ ಮನೆಯವಳನ್ನು ಕರ್ಕೊಂಡು ಡೆಲ್ಲಿಗೆ ಬಂದು ಡೆಲ್ಲಿಯಲ್ಲಿ ಮನೆ ಮಾಡಿದೆ. ಅಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಪ್ರಾಕ್ಟೀಸ್ ಚೆನ್ನಾಗೇ ಇತ್ತು. ಆಮೇಲೆ 1999ನಲ್ಲಿ
ವಾಜಪೇಯಿ ಸರ್ಕಾರ 98 ವಾಜಪೇಯಿ ಸರ್ಕಾರ ಅಧಿಕಾರಕ್ಕೆ ಬಂತು. ನನ್ನನ್ನು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಮಾಡಿದರು. ಅಲ್ಲಿ ಅಲ್ಲಿ ಕೂಡ ಒಳ್ಳೆ ಪ್ರಾಕ್ಟೀಸ್ ಇತ್ತು. ಆಮೇಲೆ 99ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ನನ್ನನ್ನು ಬರಮಾಡಿಕೊಂಡ್ರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿ ಬರಬೇಕಂತ. ನನಗೇನು ಇಷ್ಟ ಇರಲಿಲ್ಲ, ಯಾಕೆಂದರೆ ಪ್ರಾಕ್ಟೀಸ್ ಚೆನ್ನಾಗಿತ್ತು. ಅಲ್ಲಿ ಹೈಕೋರ್ಟ್ ಜಡ್ಜರ ಸಂಬಳ, ಸುಪ್ರೀಂ ಕೋರ್ಟ್ ಜಡ್ಜರ ಸಂಬಳ 50,000 ಇತ್ತು. ನಾನು 80,000 ಬಾಡಿಗೆ ಕೊಡ್ತಾಯಿದ್ದೆ. ಆದರೆ ನನ್ನ ತಾಯಿ ವಿಧವೆ ಆಗಿದ್ದರು. ಅವರು ನನ್ನ ಫೋನ್ ಮಾಡಿ ಹೇಳಿದರು, ನನ್ನ ತಂದೆಯವರಿಗೆ ನೀನು ನ್ಯಾಯಾಧೀಶನಾಗಬೇಕಂತ ಭಾಳ ಇಷ್ಟ ಇತ್ತು, ಹೈಕೋರ್ಟಲ್ಲಿ ನಿನಗೆ ಆಫರ್ ಮಾಡಿದರು, ನೀನು ಬೇಡ ಅಂತ ಹೇಳಿದ್ದಿ. ಅದೇ ರೀತಿ ಇವಾಗ ಸುಪ್ರೀಂ ಕೋರ್ಟಿಗೆ ಕರೆದಿದ್ದಾರೆ. ಅವರು ಎಲ್ಲಿದ್ದರೂ ಕೂಡ ಭಾಳ ಸಂತೋಷ ಪಡ್ತಾರೆ ನೀನು ನ್ಯಾಯಾಧೀಶನಾದರೆ ಅಂತ ಹೇಳಿದರು. ಅದನ್ನು ನಾನು ಒಪ್ಕೊಂಡು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾದೆ. ಸುಮಾರು 5.5 ವರ್ಷ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದೆ. ನಿವೃತ್ತನಾದ ನಂತರ ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ಸ್ ಅಪೆಲೇಟ್ ಟ್ರೈಬ್ಯುನಲ್ ಅನ್ನುವಂಥ ಒಂದು ಸರ್ಕಾರಿ ಸಂಸ್ಥೆಯ ಚೇರ್ಮನ್ ಆಗಿದ್ದೆ. ಅಲ್ಲಿ 1 ವರ್ಷ ಆದ ನಂತರ ನನಗೆ ಕರ್ನಾಟಕದಿಂದ ಇದು ಬಂತು, ರಿಕ್ವೆಸ್ಟ್ ಬಂತು, ಲೋಕಾಯುಕ್ತನಾಗಿ ಬನ್ನಿ ಅಂತ. ಲೋಕಾಯುಕ್ತನಾಗಿ ಬಂದೆ. ಇಲ್ಲಿ ಮತ್ತೆ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ 5 ವರ್ಷ ಲೋಕಾಯುಕ್ತನಾಗಿದ್ದೆ. ಸರ್, ಈ ಒಂದು ಜರ್ನಿಯ ನಂತರ ಸರ್ ನೀವು ಆ್ಯಸ್ ಎ ಲೋಕಾಯುಕ್ತರಾಗಿ ಸರ್ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ನಿಮ್ಮದೇ ಆದಂಥ ಹೋರಾಟಗಳನ್ನು ಮಾಡಿದರೆ, ಭ್ರಷ್ಟಾಚಾರದ ವಿರುದ್ಧವಾದಂಥ ಹೋರಾಟಗಳನ್ನು ಮಾಡಿದರೆ. ಫಸ್ಟ್ ನೀವು ಲೋಕಾಯುಕ್ತರಾಗಿ ಬಂದ ನಂತರ ನಿಮ್ಮ ಮೈಂಡಿಗೆ ಬಂದಿದ್ದು ಹೇಗೆ? ಏನು ಸರ್ ನಾನು ಏನು ಮಾಡಬಹುದು ಅನ್ನುವಂಥ ವಿಚಾರ ಫಸ್ಟ್ ನೀವು ಲೋಕಾಯುಕ್ತರಾಗಿ ಬಂದ ನಂತರ ನಾನು ಇದು ಮಾಡಬೇಕು ಅನ್ನುವಂಥದ್ದು ಥಾಟ್ ಬಂದಿದ್ದು ಯಾವುದು ಸರ್? ಫಸ್ಟ್ ಥಾಟ್ ವಾಟ್ ಅಂತ? 2006ರಲ್ಲಿ ಲೋಕಾಯುಕ್ತನಾಗಿ ಬಂದೆ. ಆ ಕಾಯ್ದೆಯನ್ನು ಅಧ್ಯಯನ ಹಿಂದೆ ಕೂಡ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಆ ಕಾಯ್ದೆ ಜಾರಿಗೆ ಬರುವಾಗ ನಾನು ಆ ಕಾಯ್ದೆಯನ್ನು ಓದಿದ್ದೆ. ಅದರ ಅನುಭವ ಇತ್ತು ನನಗೆ. ಆದ್ದರಿಂದ ಈ ಹುದ್ದೆಗೆ ಬರಬೇಕನ್ನೋ ಹಿನ್ನೆಲೆಯಲ್ಲಿ ಆ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟು ಬಂದೆ ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ಸ್ ಅಪೆಲೇಟ್ ಟ್ರೈಬ್ಯುನಲ್ಗೆ. ಯಾಕಂದರೆ ಇದರ ಮೂಲ ನನಗೆ ಮಾಹಿತಿ ಇತ್ತು, ಈ ಕಾಯ್ದೆಯ ಮೂಲ. ಮತ್ತು ಅದಕ್ಕೆ ಸುಮಾರು 1986ರಲ್ಲಿ ಲೋಕಾಯುಕ್ತ ಸಂಸ್ಥೆ ಜಾರಿಗೆ ಬಂತು ಕರ್ನಾಟಕದಲ್ಲಿ. ಅಲ್ಲಿ ಏನಾಯಿತು ಅಷ್ಟು ಅದರ ಚರಿತ್ರೆ ಎಲ್ಲ ಓದಿದ್ದೆ, ನನಗೆ ಮಾಹಿತಿ ಇತ್ತು. ಅದಕ್ಕೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರಬೇಕನ್ನೋ ಇಚ್ಛೆ ಕೂಡ ಇತ್ತು. ಬಂದೆ. ಅದರ ಚರಿತ್ರೆಯನ್ನು ಸಂಪೂರ್ಣವಾಗಿ ಓದಿದಾಗ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನು ಭ್ರಷ್ಟಾಚಾರದ ವಿಚಾರದಲ್ಲಿ ಮಂಕುತಿಮ್ಮನಾಗಿದೆ. ನನಗೆ ಮಾಹಿತಿ ಇರಲಿಲ್ಲ, ಗೊತ್ತಿರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ಏನು ಅನ್ಯಾಯ ಆಗ್ತಾ ಇದೆ, ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಅನ್ಯಾಯ ಆಗ್ತಾ ಇತ್ತು. ಅದರಿಂದ ಇದಕ್ಕೆ ಸರಿಯಾದ ಒಂದು ಉತ್ತರ ಕೊಡಬೇಕು, ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಒಳ್ಳೆಯ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡುವ ಪ್ರಯತ್ನದಲ್ಲಿದ್ದೆ. ಸರ್ಕಾರದವರು ಅವರದೇ ಆದ ಅಧಿಕಾರಿಗಳನ್ನು ಕಳಿಸಿದರು ನನ್ನ ಸಂಸ್ಥೆಗೆ. ಮತ್ತು ಈ ಅಧಿಕಾರಿಗಳು ಖಂಡಿತವಾಗಿಯೂ ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರಿಂದಾಗಿ ನನಗೆ ಈ ಕರ್ನಾಟಕದ ಲೋಕಾಯುಕ್ತದಲ್ಲಿ ಸ್ವಲ್ಪ ಜನ ಸಹಾಯ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು. ಪೊಲೀಸ್ ಅಧಿಕಾರಿಗಳೇ ಆಗಲಿ, IAS ಅಧಿಕಾರಿಗಳೇ ಆಗಲಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಬಂದವರೇ ಆಗಲಿ, ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಭಾಳಷ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಸಂದರ್ಭಗಳು ಬಂದು ಅದು ಜಾಸ್ತಿಯಾಗಿ, ಯಾಕೆಂದರೆ ಜನರಿಗೆ ಕೂಡ ಭಾಳ ಕಷ್ಟ ಇತ್ತು. ಅವ್ರಿಗೆ ಈ ಸಂಸ್ಥೆ ಮೇಲೆ ನಂಬಿಕೆ ಕೂಡ ಬರೋಕ್ಕೆ ಶುರು ಆಯಿತು. ಅದರಿಂದ ಅವರು ಧೈರ್ಯದಿಂದ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ರು. ಅದು ಮುಖ್ಯಮಂತ್ರಿಗಳೇ ಆಗಲಿ, ಮಂತ್ರಿಗಳೇ ಆಗಲಿ, IAS IPS ಅಧಿಕಾರಿಗಳೇ ಆಗಲಿ, ಯಾರ ಮೇಲಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ತಾ ಇರ್ತೀವಿ ನಾವು. ಅಷ್ಟು ಮಾತ್ರ ಅಲ್ಲ, ಕಂಪ್ಲೇಂಟ್ ಕೊಟ್ಟವ್ರನ್ನ ವಿಚಾರಣೆ ಮಾಡುವ ಮೊದಲು ಅವ್ರಿಗೆ ಏನಾದರೂ ಅದಕ್ಕಿಂತ ಮೊದಲೇ ಸಹಾಯ ಆಗಬೇಕಾದ್ರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗಿದ್ರೆ, ಇಲ್ಲದ್ರೆ ಇನ್ಯಾವುದೇ ಒಂದು ಪೊಸಿಷನ್ಗೆ ಹೋಗಬೇಕು, ಅದನ್ನು ಅಕ್ರಮವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಗೊತ್ತಾದರೆ ಈ ರೀತಿ ಎಂಕ್ವೈರಿ ಮಾಡ್ಬೋದು. ಅದೆಲ್ಲ ಮಾಡಿಬಿಟ್ಟು ಜನರಿಗೆ ಒಂದು ಸಹಾಯ ಮಾಡೋ ಪ್ರಯತ್ನ ಬಂತು.
ಅದನ್ನು ಮಾಡಿ ತೋರಿಸಿದ್ದೇನೆ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು ಎಲ್ಲ ಎಲ್ಲರೂ ಅಧಿಕಾರಿಗಳು. ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ದಾರೆ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ದಿವಸ ಬಾಗಲಕೋಟೆಯಿಂದ ಒಬ್ಬರು ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಹೇಳ್ತಾರೆ, ಸ್ವಾಮಿ ಮಗು ನೋಡೋಕ್ಕೆ ಚೆನ್ನಾಗಿದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನೋದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಊರಿನ ಡಾಕ್ಟ್ರ್ ಹೇಳ್ತಾರೆ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ, ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಿಕೊಡ್ತಾನೆ ಅಂತ. ಯಾಕೆಂದರೆ ಆ ಗುದದ್ವಾರದ ಮುಂದೆ ಮೇಲೆ ಏನು ಪರೆ ಬಂದಿರಬೇಕು, ಅದನ್ನು ಸರಿಯಾಗಿ ತೆಗಿಬೇಕು, ಅದಕ್ಕೆ ಒಳ್ಳೆ ಡಾಕ್ಟ್ರು ಇರಬೇಕಂತ. ಅದನ್ನು ಈ ವಿಚಾರ ಮಾಹಿತಿ ಪಡ್ಕೊಂಡು ಅವರು ಪೋಷಕರು ಅದನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಇಷ್ಟು ಖರ್ಚಾಗ್ತದೆ ಅಂತಾನೆ. ಅವ್ರ ಕೊಡೋಕ್ಕೆ ಇದಿಲ್ಲ ಖರ್ಚು, ಮತ್ತು ಆಪ್ರೇಷನ್ ಆಗಬೇಕಾದ್ರಲ್ಲಿ ಇನ್ನೇನೋ ಮಾಡ್ತೇನೆ ಅಂತ ಹೇಳಿದ. ಇದನ್ನು ನಂಬದೆ ಮಗುವನ್ನು ಆ ಪೋಷಕರು ಲೋಕಾಯುಕ್ತಕ್ಕೆ ಕರ್ಕೊಂಡು ಬರ್ತಾರೆ. ನಾವು ಇದರ ಕಥೆ ಎಲ್ಲ ಕೇಳಿ ಆ ಮಗುವನ್ನು ವಾಪಸ್ ಇದಕ್ಕೆ ಕಳಿಸಿಲ್ಲ, ಮೆಡಿಕಲ್ ಕಾಲೇಜ್ಗೆ. ಇಲ್ಲಿ ಮಣಿಪಾಲ ಆಸ್ಪತ್ರೆಯಿಂದ ಇದೆ, ಅದು ಹಳೆ ಆಸ್ಪತ್ರೆ ಇವಾಗಲೂ ಇದೆ, ನಮ್ಮ ಹಳೆ ಏರ್ಪೋರ್ಟ್ ರೋಡಲ್ಲಿ ಇದೆ ಅವ್ರದ್ದು ಮೊದಲನೇ ಆಸ್ಪತ್ರೆ. ಇವಾಗ ಭಾಳಷ್ಟು ಆಸ್ಪತ್ರೆಗಳಿವೆ. ಅವ್ರ ಪರಿಚಯ ಇತ್ತು ನನಗೆ, ಯಾಕೆಂದರೆ ನನ್ನ ಊರಿನವರು ಅವರು. ಅವ್ರಿಗೆ ಹೇಳಿದೆ, ಈ ರೀತಿ ಒಂದು ಸಮಸ್ಯೆ ಇದೆ, ಹಣ ಕೊಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಅದು ನೀವು ಮಾಡ್ತೀರ ಈಗ ಆಪ್ರೇಷನ್ ಅಂತ. ಮಾಡ್ತೇವೆ ಅಂತ ಹೇಳಿದರು. ಆಮೇಲೆ ಕರ್ಕೊಂಡೋಗಿ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರೋಸೆಸ್ ಶುರುವಾಯಿತು. ಕಂಪ್ಲೀಟ್ ಆಪ್ರೇಷನ್ ಮಾಡಿದರು. ಇವಾಗ ಮಗು ಸುಮಾರು 18 ವರ್ಷದ ಹೆಣ್ಮಗಳು, ಸುಂದರವಾಗಿದ್ದಾಳೆ ನೋಡೋಕ್ಕೆ. ಆಪ್ರೇಷನ್ ಆಗದೇ ಇದ್ದರೆ ಆಕೆಯ ಗತಿ ಏನಾಗ್ತಾಯಿತ್ತು? ವಯಸ್ಸಿಗೆ ಬಂದಾಗ ಯಾರು ಅವರನ್ನು ಮದುವೆ ಆಗ್ತಾರೆ? ಇದೆ. ಇಂಥ ನೂರಾರು ಘಟನೆಗಳನ್ನು ನಾನು ಕಂಡಿದ್ದೇನೆ, ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು ಅವರು ಕೊಟ್ಟ ಸಲಹೆಗಳು ಅದು ಸರಿಯಾಗಿದೆ ಅಂದರೆ ಆ ಸಲಹೆಯನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಭಾಳಷ್ಟು ಜನರಿಗೆ ಸಂಸ್ಥೆಯ ಮೇಲೆ ನಂಬಿಕೆ ಬಂದಿದೆ. ನನಗೂ ಕೂಡ ಮನಸ್ಸಿಗೆ ಭಾಳ ಖುಷಿಯಾಗಿದೆ. ನಾನು ಹೋದ ಮೇಲೆ ಲೋಕಾಯುಕ್ತದಲ್ಲಿ 24 ಗಂಟೆ ಕೂಡ ಎಮರ್ಜೆನ್ಸಿ ಕಾಲ್ ಅಂತ ಮಾಡೋಕ್ಕೆ ಇದು ಮಾಡಿದ್ದೇನೆ. ಆಫೀಸರ್ಸ್ 24 ಗಂಟೆ ರಾತ್ರಿ ಇರ್ತಾರೆ, ಬೆಳಗ್ಗೆ ಇರ್ತಾರೆ, ಮಧ್ಯಾಹ್ನ ಇರ್ತಾರೆ. ಯಾಕೆಂದರೆ ಎಮರ್ಜೆನ್ಸಿಯಲ್ಲಿ ಅಗತ್ಯ ಏನಾದರೂ ಇದ್ದರೆ ಆವಾಗಲೇ ಸಹಾಯ ಮಾಡುವ ಪ್ರಯತ್ನ ಆಗಬೇಕಂತ. ಅದು ಹಿಂದೆ ಇರಲಿಲ್ಲ, ನಾನು ಹೋದ ಮೇಲೆ ಶುರು ಮಾಡಿದೆ. ಇದೇ ರೀತಿ ಭಾಳಷ್ಟು ಪ್ರಯತ್ನಗಳು ನಡೆದಿದೆ ಕರ್ನಾಟಕ ಲೋಕಾಯುಕ್ತದಲ್ಲಿ. ಭಾಳಷ್ಟು ಅಧಿಕಾರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಭ್ರಷ್ಟರನ್ನು ನಾವು ಹಿಡಿಯುವಂಥ ಪ್ರಯತ್ನ ಮಾಡಿದ್ದೇವೆ. ಸರ್, ನೀವು ಲೋಕಾಯುಕ್ತರ ಆದ ನಂತರ ಬೆಂಗಳೂರಲ್ಲಿ ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿದ ಮೇಲೆ ನಿಮಗೆ ಬಳ್ಳಾರಿ ಒಂದು ದಣಿಗಳ ಮೇಲೆ ನಿಮ್ಗೆ ಕಣ್ಣು ಬೀಳುತ್ತೆ. ಆ ಒಂದು ಪ್ರಾರಂಭ ಅಂದರೆ ಅದಕ್ಕೆ ಪುಷಪ್ ಹೇಗೆ ಬಂತು ಅಂತ ಸರ್? ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ಒಂದು ಥಾಟ್ ಬಂದಿದ್ದು ಹೇಗೆ ಅಂತ ಸರ್? ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಅದನ್ನು ಸಂಪೂರ್ಣ ವಿಚಾರಣೆ ಮಾಡಿದ್ವಿ. ಫುಲ್ ಡೆಪ್ತ್ ಹೋಗ್ಬಿಟ್ಟಿದೆ. ಹೌದೌದು. ಎಲ್ಲಿಂದ ಶುರು ಆಗ್ತದೆ, ಏನು ಯಾವ ರೀತಿಯಲ್ಲಿ ಇದೆ ಅಂತ. ಮೊದಲನೇದಾಗಿ ನಾನು ಹೇಳಬೇಕಾದ್ರೆ, ಗಣಿಗಾರಿಕೆ ಮಾಡುವ ಸಮಯದಲ್ಲಿ 1 ಮೆಟ್ರಿಕ್ ಟನ್ನಿಗೆ ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ. ಸರ್ಕಾರದ ಪ್ರಾಪರ್ಟಿ, ಅದು ಇನ್ಯಾವುದಲ್ಲ, ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಮೈನಿಂಗ್ ಎಲ್ಲ ಸರ್ಕಾರಕ್ಕೆ ಸೇರಿದ್ದು. ಅವರು ಅದನ್ನು ಸಬ್ಲೀಸ್ ಮಾಡ್ತಾರೆ, ಅದೇ ಬೇರೆ ವಿಚಾರ. ಆ 1 ಟನ್ ಮೆಟ್ರಿಕ್ ಟನ್ ಐರನ್ ಓರಿಗೆ ಮಾರ್ಕೆಟಲ್ಲಿ 7,000ದಿಂದ 7,500 ರೂಪಾಯಿ ಇತ್ತು. 1 ಟನ್ನಿಗೆ 27 ರೂಪಾಯಿಗೆ ಸರ್ಕಾರಕ್ಕೆ ಕೊಡ್ತಾರೆ. ಎಂಥ ನಿರ್ಧಾರ ಇವ್ರದ್ದು! ಹಲವಾರು ದಶಕಗಳ ಕಾಲ ಇದೇ ರೀತಿ ನಡೀತಾ ಇತ್ತು. ಅದರ ಮೇಲೆ ಒಂದು ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟನ್ನು ವಿಚಾರಣೆ ಮಾಡೋಕ್ಕೆ ನಾವು ಶುರು ಮಾಡಿದ್ವಿ. ಸರ್ಕಾರಕ್ಕೆ ವರದಿ ಕಳಿಸಿದ್ದೇವೆ. ಈ ರೀತಿ ಆಗ್ತದೆ, ಇಷ್ಟು ಲಾಸ್ ಆಗ್ತದೆ ನಿಮಗೆ,
ಇದನ್ನು ನೀವು ಬದಲಾವಣೆ ಮಾಡಬೇಕಂತ ಇತ್ತೀಚೆಗೆ ಮಾಡಿದ್ದಾರಂತೆ, ಆದರೆ ಮಾರ್ಕೆಟ್ ಪ್ರೈಸ್ಗೆ ಸರಿಯಾದದ್ದಲ್ಲ ಇದ್ದಾರೆ. ಉದಾಹರಣೆಗೆ ನಾನು ಒಂದು ಕೊಟ್ಟಿದ್ದೇನೆ. ಒಂದು ದಿವಸ ರಾತ್ರಿ ಕಾರವಾರ ಹತ್ರ ಜಾಗದ ಹೆಸರು ಮರ್ತು ಬಿಟ್ಟೆ, 90 ಲಾರಿಗಳನ್ನು ಸೀಸ್ ಮಾಡಿದ್ದೇವೆ ನಾವು ಒಂದೇ ದಿನದಲ್ಲಿ. ಒಂದು ರಾತ್ರಿ. ಹಬ್ಬ. ಅದು ಕಾನ್ವಾಯ್ ಹೋದಂಗೆ ಹೋಗ್ತಾ ಇತ್ತು ಲಾರಿಗಳು, ಒಂದೊಂದು ಹಿಂದೆ ಇದೆ. ಅದರಲ್ಲಿ ಸಾವಿರಾರು ಕೋಟಿ ಇದು ಟನ್ ಮೆಟ್ರಿಕ್ ಟನ್ ಓವರ್ಲೋಡ್ ಮಾಡಿದ್ದಾರೆ. ಅದಕ್ಕೆ 27 ರೂಪಾಯಿ ಕೂಡ ಕೊಟ್ಟಿಲ್ಲ. ಲೀಗಲಿ ಮೈನಿಂಗ್ ಮಾಡಿದ್ದರಿಗೆ ಅದಕ್ಕೆ 27 ರೂಪಾಯಿ ಕೊಡ್ತಾರೆ, ಮಿಕ್ಕಿದ್ದಕ್ಕೆ 1 ರೂಪಾಯಿ ಕೂಡ ಇಲ್ಲ. ಎಷ್ಟು ಹಣ ಹೋಯ್ತು ಅಂತ ನೋಡಿ. ಆ ಲಾರಿಗಳನ್ನೆಲ್ಲ ಸೀಸ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಹಳೆ ಪೋರ್ಟು ಅಲ್ಲಿ ಹೋಗಿ ಡಂಪ್ ಮಾಡಿದ್ದಾರೆ. ಇದನ್ನು ನಾವು ಮಾಡಿದ್ದು ಎಕ್ಸ್ಟ್ರಾ. ಇದನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಅದಿರುಗಳು ಅಲ್ಲಿ ಸೀಸ್ ಮಾಡಿ ನಾವು ಇಟ್ಟಿದ್ವಿ. ಆದರೆ ಅದರ ಕಥೆ ನೋಡಿ, ಆ ಪೋರ್ಟಿಂದು ಬಿಳಿಕೆರೆ ಅನ್ನುವ ಪೋರ್ಟು, ಅಲ್ಲಿ ಒಂದು ದಿವಸ ಚೆಕ್ಕಿಂಗ್ ಮಾಡೋಕ್ಕೆ ಹೋದಾಗ ಸೊ ನಾವು ಸ್ಟೋರ್ ಮಾಡಿದ್ದಕ್ಕೆ ಅರ್ಧವಾಸಿ ಇಲ್ಲ. ಅದು ಅಲ್ಲಿ ಇಟ್ಟದ್ದನ್ನು ಮತ್ತೆ ಲಾರಿಗಳಲ್ಲಿ ಕರ್ಕೊಂಡು ಬಂದು ಅಲ್ಲಿಂದ ತಗೊಂಡೋಗಿದ್ದಾರೆ. ಡಂಪ್ ಮಾಡಿದ್ದನ್ನು ತಗೊಂಡು ಮತ್ತೆ ಹೋಗಿದ್ದಾರೆ. ಇದು ಅಲ್ಲಿ ಪೋರ್ಟ್ ಆಫೀಸರ್ನ ಕೇಳಿದ್ರಿ, ಏನಾಯ್ತಪ್ಪ ಇದು, ಏನು ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲ ಅದರನ್ನು ಸಮುದ್ರಕ್ಕೆ ತಗೊಂಡು ಹೋದವು ಅಂತ. ಎಂಥ ಕತೆ ನೋಡಿ. ಈ ಸಿಸ್ಟಮಲ್ಲಿ ನಡೀತಾ ಇತ್ತು. ಆಮೇಲೆ ಅಫ್ಕೋರ್ಸ್ ಇದು ಪಬ್ಲಿಕ್ ಆಯಿತು. ಪಬ್ಲಿಕ್ ಮೇಲೆ ಎಲ್ಲ ಮೈನಿಂಗ್ ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿದ್ದಂಥ ಮೈನಿಂಗ್ ಎಲ್ಲ ಆಂಧ್ರದ ಪ್ರಾಪರ್ಟಿ ಅಂತ ತೋರಿಸ್ಬಿಟ್ಟು ಅಲ್ಲಿಂದ ಲೈಸೆನ್ಸ್ ಪಡೆದು ಮೈನಿಂಗ್ ಅಲ್ಲಿಂದ ತಗೊಂಡು ಹೋಗ್ತಾಯಿದ್ರು. ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಇವಾಗ ಕೆಲವರಿಗೆ ಶಿಕ್ಷೆ ಕೂಡ ಆಗಿದೆ ಅದರಲ್ಲಿ. ಅಲ್ಲಿ ಆಂಧ್ರದ ಬಾರ್ಡರಲ್ಲಿ ಒಂದು ಸುಗಲಮ್ಮ ಅಂತ ದೇವಸ್ಥಾನ ಇತ್ತು. ಹೌದು. ಅದನ್ನು ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿದರು, ಯಾಕೆಂದರೆ ಅದು ಆಂಧ್ರ ಇದು ಗೊತ್ತಾಗ್ತಾ ಇದೆ ಅಂತ. ಮತ್ತು ಆಂಧ್ರ ಪ್ರಾಪರ್ಟಿಯನ್ನು ಬಾರ್ಡರನ್ನು ಒಳಗೆ ತಂದು ಕರ್ನಾಟಕದ ಅದ್ರ ಆಂಧ್ರಕ್ಕೆ ಹೋಗುವಂಗೆ ಮಾಡಿದರು. ಇದೆಲ್ಲ ದೊಡ್ಡ ದೊಡ್ಡ ಹಗರಣಗಳು ಮಾಡಿದರು. ಅಂದರೆ ಕೋಟ್ಯಾಂತರ ರೂಪಾಯಿ ಆದಾಯ ಇತ್ತು ಅವ್ರಿಗೆ. ಯಾರು ಬೇಕಾದರೂ ಖರೀದಿ ಮಾಡುವಂಥ ಶಕ್ತಿ ಇತ್ತು. ಅದು ಯಾರೇ ಇರಲಿ, ಎಷ್ಟು ಮಿನಿಸ್ಟ್ರಿ ಇರಲಿ, ಇನ್ಯಾರೇ ಇರಲಿ, ಯಾರನ್ನು ಬೇಕಾದರೂ ಅಂಥ ವಿಚಾರಗಳು ನಡೀತಾ ಇದ್ವು. ಇದು ಬಹಳ ದೊಡ್ಡ ವಿಚಾರ. ಅಲ್ಲಿ ಒಬ್ಬ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ, ಯಾರಿಗಾದ್ರೆ ಆಕ್ಸಿಡೆಂಟ್ ಮಾಡಿದರು, ಅದು ಮಾಡಿದರು, ಹೊಡೆದ್ರು, ಅದು ಮಾಡಿದ್ರು ಅಂತೇಳಿ, ಮತ್ತು ಆತನ ಪತ್ತೆನೇ ಸಿಗ್ತಾ ಇರಲಿಲ್ಲ ಕಂಪ್ಲೇಂಟ್ ಕೊಟ್ಟ ಒಂದು. ಅದಕ್ಕೆ ಕೇಸ್ ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ಈ ರೀತಿ ಯಾವ ಕಾನೂನು ಕೂಡ ಅಲ್ಲಿ ಜಾರಿ ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ನಾವು ಎಕ್ಸ್ಪೋಸ್ ಮಾಡಿದ್ದೇವೆ. ಮೈನಿಂಗ್ ರಿಪೋರ್ಟಲ್ಲಿ ಮಂತ್ರಿಗಳ ಹೆಸರಿತ್ತು, ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ಇದ್ದರು. ಅದರಲ್ಲಿ ಒಂದು ಘಟನೆ ನಡೆದಿತ್ತು. ಇದರಲ್ಲಿ ಬಿಳಿಕೆರೆ ಪೋರ್ಟ್ನ ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಎಲ್ಲ ಬರ್ತಾಯಿತ್ತು, ಇಲ್ಲಿಂದ ಇದೆಲ್ಲ ಅದರುಗಳು ಹೋಗ್ತಾ ಇದೆ ಅಂತ. ನಾನು ವಿಚಾರಣೆ ಮಾಡಿ ವರದಿ ಕೊಟ್ಟಿದ್ದೆ. ಆ ಹಿನ್ನೆಲೆಯಲ್ಲಿ ನಾವು ಬಿಳಿಕೆರೆಯಲ್ಲಿ ಪೋರ್ಟಲ್ಲಿ ದಾಸ್ತಾನು ಮಾಡಿದಾಗ ಒಬ್ಬರು ಮಂತ್ರಿ ಬಳ್ಳಾರಿಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಬ್ಬ ಅಧಿಕಾರಿ, ಆ ವಿಚಾರಣೆ ಮಾಡುವಂಥ ಅಧಿಕಾರಿಗೆ ಫೋನ್ ಮಾಡ್ತಾರೆ. ನೀವು ಎಲ್ಲಿದ್ದೀರಿ ಅವ್ರು ಹೇಳ್ತಾರೆ, ಇಲ್ಲೊಂದು ಆಫೀಸಲ್ಲಿದ್ದೇನೆ ಅಂತ. ನೀವು ನನ್ನನ್ನು ಬಂದು ಕಾಣಿ ಅಂತ ಹೇಳಿದ್ರು. ಎಲ್ಲಿ ಬರಬೇಕು ಸರ್ ಅಂದರೆ ಒಂದು ಅಡ್ರೆಸ್ ಕೊಟ್ಟರು. ಆವಾಗ ಆಫೀಸರ್ ಹೇಳ್ತಾರೆ, ಅಲ್ಲಿ ಬರೋಕ್ಕಾಗಲ್ಲ, ಅಲ್ಲಿಯ ಮಾಲೀಕರ ವಿರುದ್ಧ ಕೇಸ್ ಹಾಕಿದ್ದೇವೆ, ನಾವು ಅದನ್ನು ಪರ್ಸು ಮಾಡ್ತಾಯಿದ್ದೇವೆ. ನನ್ನಲ್ಲಿ ಕಂಡ್ರೆ ಜನರೇನಾದರೂ ತಿಳ್ಕೊಳ್ತಾರೆ ಅಕ್ರಮವಾಗಿ ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ. ನೀವು ಇನ್ನೆಲ್ಲಾದರೂ ಹೇಳಿ ನಾನು ಬರ್ತೇನೆ ಅಂತ. ಇಲ್ಲ, ಇಲ್ಲೇ ಬರಬೇಕಂತ ಫೋನಲ್ಲಿ ಹೇಳಿದರು. ಅವರು ಸ್ವಲ್ಪ ಹಠವಾದಿ ಆಫೀಸರು. ಅವರೆಲ್ಲ ನೀವು ಸರ್ಕಾರಿ ಆಫೀಸಲ್ಲಿದ್ದು ಕರೆದ್ರೆ ಬರ್ತೇನೆ, ಇಲ್ಲದ್ರೆ ಇಲ್ಲಿ ಬರಲ್ಲ ಅಂತ.
ಆಗ ಅವರು ಮಂತ್ರಿಗಳು ಅಲ್ಲಿಂದ ಬಳ್ಳಾರಿಯಿಂದ ಬ್ಯಾಂಗ್ಳೂರಿಗೆ ಫೋನ್ ಮಾಡ್ತಾರೆ ಚೀಫ್ ಸೆಕ್ರೆಟ್ರಿಗೆ. ಫೋನ್ ಮಾಡಿಬಿಟ್ಟು ಈ ರೀತಿ ನನ್ನ ಆದೇಶವನ್ನು ಮೀರಿ ಆತ ಬರ್ತಾ ಇಲ್ಲ ಇಲ್ಲಿ, ಅವರನ್ನು ಆ್ಯಕ್ಷನ್ ತಗೊಳ್ಳಿ ಅಂತ. ಆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಲ್ಲಿಂದಲೇ ಕೂತ್ಕೊಂಡು ಅವನನ್ನು ಸಸ್ಪೆನ್ಷನಲ್ಲಿ ಇಡ್ತಾರೆ, ಆ ಅಧಿಕಾರಿಯನ್ನು. ಆ ಅಧಿಕಾರಿ ನನಗೆ ಫೋನ್ ಮಾಡ್ತಾರೆ, ಸರ್ ಈ ರೀತಿ ಆಗಿದೆ, ಏನು ಮಾಡಬೇಕಂತ. ನಾನು ತಿರುಗಿ ಫೋನ್ ಮಾಡ್ತೇನೆ ಅಂತ ನಾನೇ ಚೀಫ್ ಸೆಕ್ರೆಟ್ರಿಗೆ ಫೋನ್ ಮಾಡಿದೆ. ಚೀಫ್ ಸೆಕ್ರೆಟರಿ ಅವರು ಹೇಳ್ತಾರೆ, ಇಲ್ಲ ನನ್ನಿಂದ ತಪ್ಪಾಗಿದೆ, ಆದರೆ ಅದನ್ನು ಸರಿಪಡಿಸೋಕ್ಕಾಗಲ್ಲ, ಕೋರ್ಟಿಗೆ ಹೋಗೋಕ್ಕೆ ಹೇಳಿ ಅಂತ. ನಾನು ಹೇಳಿದೆ, ಕೋರ್ಟಿಗೆ ಹೋಗಬೇಕೋ ಬೇಡೋ ಅನ್ನೋದು ನನಗೂ ಗೊತ್ತಿದ್ದೆ, ನಿಮಗೂ ಗೊತ್ತಿದ್ದೆ. ಆದ್ದರಿಂದ ನೀವು ಅದನ್ನು ನನಗೆ ಹೇಳಬೇಕಾಗಿಲ್ಲ, ನೋಡೋಣ ಏನಾಗ್ತದೆ ಅಂತ ಹೇಳಿದೆ. ಫೋನ್ ಇಟ್ಟು ಅಲ್ಲೇ ಕೂತ್ಕೊಂಡು ನನ್ನ ಕೈಯಲ್ಲಿ ನನ್ನ ರಾಜೀನಾಮೆ ಕೊಟ್ಟೆ ಸರ್ಕಾರ ಇದಕ್ಕೆ, ಲೋಕಾಯುಕ್ತ ಹುದ್ದೆಗೆ. ಅದು ಗವರ್ನರಿಗೆ ಹೋಗ್ತಿದೆ. ಗವರ್ನರು ಸ್ವಲ್ಪ ಕಾಂಗ್ರೆಸ್ ಪಾರ್ಟಿಯವರು, ಇಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು. ಅವರು ಅದನ್ನು ಹಾಗೇನೆ ನನ್ನ ರೆಸಿಗ್ನೇಷನ್ ಇಟ್ಕೊಂಡ್ರು, ಅವರು ಎಕ್ಸೆಪ್ಟ್ ಮಾಡಿಲ್ಲ. ಆವಾಗ ಊರಲ್ಲಿ ಪೇಪರಲ್ಲೆಲ್ಲ ಬಂತು, ರಾಜೀನಾಮೆ ಕೊಟ್ಟಿದ್ದಾರೆ, ಸರ್ಕಾರದಿಂದ ಈ ರೀತಿ ಆಯಿತು ಆ ರೀತಿ ಆಯಿತು ಅಂತೆಲ್ಲ ಹೇಳಿದರು. ಆವಾಗ LK ಅಡ್ವಾಣಿ ಅವರು ಕೇಂದ್ರದ ಹೋಮ್ ಮಿನಿಸ್ಟರ್ ಆಗಿದ್ದರು. ಇಲ್ಲಿ ಬೇರೆ BJP ಸರ್ಕಾರ ಇತ್ತು. LK ಅಡ್ವಾಣಿ ಅವರು ಮತ್ತು ವಾಜಪೇಯಿ ಅವರು ಬೆಂಗಳೂರಲ್ಲಿ ಜೈಲಲ್ಲಿದ್ದರು ಎಮರ್ಜೆನ್ಸಿ ಸಮಯದಲ್ಲಿ. ನಾನು ಆಗ ಅವ್ರ ಪರವಾಗಿ ವಾದ ಮಾಡಿದ್ದೆ. ಅದರಿಂದ ನನಗೆ ಅವ್ರ ಜೊತೆ ಸ್ವಲ್ಪ ಸಂಪರ್ಕ. ಹೌದು. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಸಂತೋಷ್ ಒಳ್ಳೆ ಕೆಲಸ ಮಾಡ್ತಾ ಇದ್ಯಪ್ಪ, ಯಾಕೆ ನೀನು ರಾಜೀನಾಮೆ ಕೊಟ್ಟೆ? ನಾನು ಹೇಳಿದೆ, ಸರ್ ಈ ರೀತಿ ಆಗಿದೆ, ನಾನು ಹೇಗೆ ಸುಮ್ಮನಿರಲಿ, ಈ ಸಂಬಳಕ್ಕಾಗಿ ಇಲ್ಲೇ ಇರುವುದಿಲ್ಲ, ನಾನು ಇದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಇಲ್ಲ, ನಾನೊಂದು ಕೆಲಸ ಮಾಡ್ತೇನೆ, ನೀನು ರಾಜೀನಾಮೆ ವಾಪಸ್ ಪಡ್ಕೊ, ನಾನು ಮುಖ್ಯಮಂತ್ರಿಗೆ ಹೇಳಿಬಿಟ್ಟು ಸಸ್ಪೆನ್ಷನ್ ಆರ್ಡರನ್ನು ವಿಡ್ರಾ ಮಾಡಿಸ್ಕೊಡ್ತೇನೆ ನನಗೆ ಅಂತ ಹೇಳಿದೆ. ಹಾಗಾದರೆ ಸರಿ ಅಂತ ಹೇಳಿದೆ. ನಾನು ಸಸ್ಪೆನ್ಷನ್ ಆರ್ಡರ್ ಇದು ರಾಜೀನಾಮೆ ವಾಪಸ್ ಪಡೆದೆ. ಆವಾಗ ಮುಖ್ಯಮಂತ್ರಿ ಮತ್ತು ಇತರ ಸಂಬಂಧಪಟ್ಟಂಥ ಅಧಿಕಾರಿಗಳು ನನ್ನ ಮನೆಗೆ ಬಂದಿದ್ದರು, ಬಂದು ತೋರಿಸಿದ್ರು, ಸಸ್ಪೆನ್ಷನ್ ಆರ್ಡರ್ ವಿಡ್ರಾ ಮಾಡಿದ್ದೇವೆ ಅಂತ. ಆಯಿತು, ವಿಡ್ರಾ ಇದೆ. ಇಂಥ ಘಟನೆಗಳನ್ನೆಲ್ಲ ನಡೀತಾ ಇದ್ದವು. ಎಷ್ಟು ಹಣ ಬರ್ತಾಯಿತ್ತು ಈ ದೊಡ್ಡ ದೊಡ್ಡ ಮೈನಿಂಗ್ ಕಂಪನಿಯವರ ಪರವಾಗಿ ಏನಾದರೂ ಸರ್ಕಾರದ ಪರವಾಗಿ ಕೆಲಸ, ಸರ್ಕಾರಕ್ಕೆ ಆದಾಯ ಬರುವಂಥ ಕೆಲಸ ಮಾಡಿದರೆ ಸರ್ಕಾರ ಇನ್ನೂ ಸಮೃದ್ಧಿ ಆಗಿರ್ತಾ ಇದೆ. ಖಂಡಿತ. ಆದರೆ ಇವತ್ತು ಆಗಿದೆ, ಸ್ವಲ್ಪ ವಿಚಾರಣೆ ಇದೆಲ್ಲ ನಡೆದಿದೆ, ಇನ್ನೂ ಆಗಬೇಕು ಭಾಳಷ್ಟು. ಸರ್, ಇದ್ರ ಹಗರಣಗಳನ್ನು ಬೆನ್ನು ಹತ್ತಿ ನೀವು ಈ ಹಗರಣಗಳ ವಿಚಾರವಾಗಿ ಧ್ವನಿ ಎತ್ತಿದಾಗ ಅಧಿಕಾರದಿಂದ, ನೀವು ಆಗಲೇ ಮೆನ್ಷನ್ ಮಾಡಿದ್ರೆ, ಅಧಿಕಾರಿಗಳಿಂದ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಒಂದಿಷ್ಟು ಅಪೋಸ್ಗಳು ಬಂದಿತ್ಯಾ ಸರ್? ಖಂಡಿತ ಬಂದಿತ್ತು. ಸ್ವಲ್ಪ ಪರಿಚಯ ಇದ್ದವರೆಲ್ಲ ಫೋನ್ ಎಲ್ಲ ಮಾಡ್ತಾ ಇದ್ರು. ಹೇಳಿದ್ರೆ ಈ ವಿಚಾರದಲ್ಲಿ ದಯವಿಟ್ಟು ನನ್ನ ಹತ್ರ ಮಾತಾಡಬೇಡಿ, ನನ್ನ ವಿಚಾರಣೆ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅದರಲ್ಲಿ ಬಂದ ಮಾಹಿತಿ ಪ್ರಕಾರ ನಾನು ಮುಂದೆ ಹೋಗ್ತೇನೆ, ಅದರಿಂದ ನಿಮ್ಮ ಅದರಲ್ಲಿ ನನ್ನ ಮೇಲೆ ಒತ್ತಡ ತರಬೇಡಿ ಅಂತ ಕಡಾಕಡಿ ಹೇಳ್ತಾ ಇದ್ದೆ. ಎಷ್ಟೋ ಸಲ ಹೇಳಿದ್ದೇನೆ. ಇಲ್ಲಿ ಮನೆಗೆ ಬರ್ತಾ ಇದ್ರು, ಬೇರೆ ಮನೆ, ಸರ್ಕಾರಿ ಮನೆ ಇದೆ. ನಾನು ಹೇಳ್ತಾ ಇದ್ದೆ, ನೋಡಿ ಇನ್ನೊಂದು ಸಲ ಬಂದರೆ ನೀವು ನಿಮ್ಮ ಮನೆಗೆ ಹೋಗಲ್ಲ, ಬೇರೆ ಜಾಗಕ್ಕೆ ಹೋಗ್ತೀರಾ. ಅದರಿಂದ ಜನರಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು, ಆಕ್ರೋಶನೂ ಇತ್ತು. ಸರ್, ಈಗ ನಿಮ್ಮ ಪ್ರಕಾರ ಭ್ರಷ್ಟಾಚಾರದ ಒಂದು ರೀತಿ ಬದಲಾಗಿದೆಯಾ ಅಥವಾ ಅದು ಇನ್ನೂ ಹಾಗೇ ಇದೆಯಾ ಅಂತೇಳಿ ಅನಿಸ್ತಾ ಇದೆ? ಹಾಗೇ ಇದೆ ಖಂಡಿತ. ಅದರ ಪ್ರಯತ್ನ ನಡೀತಾ ಇದೆ, ಅದನ್ನು ಬದಲಾಯಿಸುವಂಥ ಪ್ರಯತ್ನ. ಇದಕ್ಕೆ ಮೂಲ ಕಾರಣ ನಮ್ಮ ಸಮಾಜ. ಹಿಂದೆ ಈ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಅವರನ್ನು ಪುರಸ್ಕರಿಸ್ತಾ ಇತ್ತು. ಇವತ್ತು ಈ ಸಮಾಜ ಜನರಿಗೆ ಒಂದು ಆಸೆ ಹುಟ್ಟಿಸ್ತಿದೆ. ಶ್ರೀಮಂತನಾದರೆ ಎಲ್ಲ ಕೆಲಸ ಮಾಡಿಸ್ಕೊಳ್ಬೋದು, ಹಣ ಮಾಡ್ಬೋದು. ಇದೆಲ್ಲ ಇವತ್ತಿನ ಸಮಾಜ ಬರೀ ಶ್ರೀಮಂತರಿಗೆ ಮಾತ್ರ ಗೌರವ ಕೊಡ್ತದೆ ಹೊರತು ಪ್ರಾಮಾಣಿಕರಿಗೆ ಯಾವ ಗೌರವನೇ ಇಲ್ಲ. ಅದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ, ನಾನು ಶ್ರೀಮಂತನಾಗಬೇಕು ಅಂತ. ಯಾವ ದಾರಿ? ಕಾನೂನು ದಾರಿಯಲ್ಲಿ ಒಂದು ದಿವಸದಲ್ಲಿ, ಒಂದು ವರ್ಷದಲ್ಲಿ, 10 ವರ್ಷದಲ್ಲಿ ಶ್ರೀಮಂತನಾಗಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ದಾರಿ ಹುಡುಕ್ತಾರೆ. ಅದರಿಂದ ಇವತ್ತಿನ ಸಮಾಜದಲ್ಲಿ ಆ ದುರಾಸೆ ಅನ್ನುವ ರೋಗ ಆ ಮಟ್ಟಕ್ಕೆ ಹೋಗಿದೆ. ಅದಕ್ಕೆ ಗೌರವ ಕೊಡುವಂಥ ಸಮಾಜ ಇದೆ. ಅದರಿಂದಾಗಿ ದುರಾಸೆ ಜಾಸ್ತಿ ಆಗ್ತಾ ಇದೆ.
ಇದಕ್ಕೆ ಮಟ್ಟ ಹಾಕಬೇಕಾದ್ರೆ ತೃಪ್ತಿ ಅನ್ನೋ ಒಂದು ಗುಣ ಇರಬೇಕು. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ನನ್ನ ಮಕ್ಕಳ ಹತ್ರ ಮಾತಾಡ್ತಾ ಇದ್ದೇನೆ. 1800ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳ ಹತ್ರ ಮಾತಾಡಿ ಇವಾಗ ಒಂದು 2-3 ತಿಂಗಳಿಂದ ಹೋಗ್ತಾ ಇಲ್ಲ. ಅಲ್ಲ ಇಲ್ಲದ್ರೆ ಎಲ್ಲಿ ಮೂಲೆಯಲ್ಲಿ ಕರೆದು ಹೋಗ್ತಾ ಇದ್ದೆ. ಒಂದು ತೃಪ್ತಿ ಅನ್ನೋ ಗುಣ ಇಟ್ಕೊಳ್ಳಿ. ಅದರ ಜೊತೆ ಆಕಾಂಕ್ಷೆ ಕೂಡ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಸರಿದಾರಿಯಲ್ಲಿ. ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ಅದನ್ನು ನಿದ್ದೆ ಬರಲ್ಲ. ಖಂಡಿತವಾಗಿಯೂ ತೃಪ್ತಿ ಆ ಮೂಲೆಗೆ ಹೋಗಿರ್ತದೆ. ನಿಮಗೆ ರಾತ್ರಿಯೆಲ್ಲ ಎದ್ದು ಯೋಚನೆ ಮಾಡಬೇಕಾಗ್ತದೆ. ತೃಪ್ತಿ ಮತ್ತು ಮಾನವೀಯತೆ ಅನ್ನೋ 2 ಮೌಲ್ಯಗಳಿದ್ದರೆ ಸಮಾಜದಲ್ಲಿ ಭಾಳ ಉತ್ತಮವಾದ ಸಮಾಜ ಆಗ್ತದೆ. ಆದರೆ ಅದನ್ನು ಆಗೋಕ್ಕೆ ಬಿಡ್ತಾ ಇಲ್ಲ ಇವತ್ತಿನ ಜನರು. ಮಕ್ಕಳಿಗೆ ಕೂಡ ತಂದೆಯವರೆಲ್ಲ ತಿಳ್ಕೊಳ್ಳೋದೇನೋ IAS ಆಗಬೇಕು, KAS ಆಗಬೇಕು. ಯಾಕೆ ಶ್ರೀಮಂತರಾಗಬೇಕು? ಶ್ರೀಮಂತ ಅಂದರೆ ಅಲ್ಲಿ ಹೋಗಿ ಯಾವ ದಾರಿಯಲ್ಲಾದರೂ ಶ್ರೀಮಂತನಾಗ್ಬೋದು. ಅದರಿಂದ ಜನರಿಗೆ, ಸಾಮಾನ್ಯರಿಗೆ ಆಗುವಂಥ ಅನ್ಯಾಯ ಅವ್ರು ಯೋಚನೆ ಮಾಡಲ್ಲ. ಇವತ್ತು ನೀನು ದೊಡ್ಡವನಾಗಬೇಕು, ನೀನು ಶ್ರೀಮಂತನಾಗಬೇಕು, ನೀನು ಅಷ್ಟು ಮನೆ ಮಾಡಬೇಕು. ಇಲ್ಲದ್ರೆ ನೋಡೋ ನೀವು ಪಕ್ಕದಲ್ಲಿ ಇರುವವನು ನಿನ್ನ ಜೊತೆ ಎಷ್ಟು ದುಡ್ಡು ಮಾಡಿದ್ದಾನೆ, ಶ್ರೀಮಂತನಾಗಿದ್ದಾನೆ. ಅದರಿಂದ ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನನ್ನ ಪ್ರಯತ್ನ ನಡೆಸ್ತಾ ಇದ್ದೇನೆ. ಎಷ್ಟು ಬದಲಾವಣೆ ಬರ್ತದೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಸರ್, ಈಗ ನೀವು ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ರ ಜೊತೆಗೇನು ಲೋಕಾಯುಕ್ತ ಒಂದು ಸಂಸ್ಥೆ ಮೇಲೆ ಒಂದಿಷ್ಟು ಜನರಿಂದ ಆಗಿರ್ಬೋದು, ಅಧಿಕಾರಿಗಳಿಂದ ನಂಬಿಕೆ ಜಾಸ್ತಿ ಆಗಿರುತ್ತೆ ಸರ್. ಆ ನಂಬಿಕೆ ಇನ್ನೂ ಇದೆಯಾ ಸರ್, ಅಥವಾ ಜೊತೆಗೆ ಲೋಕಾಯುಕ್ತ ಸಂಸ್ಥೆಗೆ ಇನ್ನೂ ಒಂದು ಶಕ್ತಿ ಬೇಕು ಅಂತೇಳಿ ಅನ್ನಿಸ್ತಾ ಇದೆಯಾ ಸರ್? ಇಲ್ಲ, ಬೇಕಾದ ಅಧಿಕಾರ ಇದೆ, ಆದರೆ ಹೆಚ್ಚಿನ ಅಧಿಕಾರ ಕೊಡ್ಬೋದು. ಅದು ಸರ್ಕಾರಕ್ಕೆ ಬಿಟ್ಟದ್ದು. ಆದರೆ ಇವತ್ತಿನ ಹಿನ್ನೆಲೆಯಲ್ಲಿ ಅವರನ್ನು, ಲೋಕಾಯುಕ್ತವನ್ನು ಇನ್ನು ಜಾಸ್ತಿ ಶಕ್ತಿ ಕೊಡುವುದು ಬೇಡ ಅಂತ ಎಲ್ಲರ ಯೋಚನೆ. ಅಂದರೆ ಇದನ್ನು ಹಕ್ಕನ್ನು ಕಮ್ಮಿ ಮಾಡಿದ್ದಾರೆ ಹೊರತು ಜಾಸ್ತಿ ಮಾಡಿಲ್ಲ. ಅದಕ್ಕಿದ್ದಂಥ ಬೇರೆ ಬೇರೆ ವಿಚಾರಗಳನ್ನು ಎಲ್ಲ ಯೋಚನೆ ಮಾಡಿ ಇವಾಗ ಅದನ್ನು ಇದಕ್ಕೆ ಪ್ರಾಕ್ಟೀಸಿಗೆ ತಂದಿದ್ದಾರೆ. ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲ ಆಗಿದೆ ಅಂತೇಳಿ ಅನಿಸ್ತಾ ಇದೆ? ಖಂಡಿತ ಇಲ್ಲ. ಪ್ರಯತ್ನ ಮಾಡಿದ್ದಾರೆ ಬೇರೆ ಬೇರೆ ಮುಖಂಡರು, ಹೆಸರು ಹೇಳಕ್ಕೆ ಹೋಗಲ್ಲ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಇಂಪ್ರೂವ್ಮೆಂಟ್ ಆಗಿದೆ. ಆದರೆ ಸಂಪೂರ್ಣ ನಿರ್ಮೂಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೆಚ್ಚಿಗೆ ಪ್ರಾಮಾಣಿಕತೆ ಹೆಚ್ಚಿಗೆ ಮಾಡ್ಬೋದು. ಭ್ರಷ್ಟರಿಗೆ ಸ್ವಲ್ಪ ತಡೆ ಹಿಡಿಯುವಂಥ ಇದೆಲ್ಲ ಆಗ್ತಾ ಇದೆ. ಆದರೂ ಇನ್ನೂ ಭಾಳ ಆಗಬೇಕು ಸರ್. ಈಗ ನಮ್ಮ ಯುವಕರು, ಯಂಗ್ಸ್ಟರ್ಸ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರು ಸರ್ಕಾರಿ ಒಂದು ಹುದ್ದೆಯನ್ನು ಪಡಿಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಕಷ್ಟ ಬಿದ್ದು ಹೋದಂಥವ್ರಿದ್ದಾರೆ. ಇಂತಹ ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅನ್ನುವಂತಹ ಯುವಕರಿಗೆ ನೀವು ಕೊಡುವಂತಹ 3 ಸಲಹೆಗಳು ಏನಿರುತ್ತೆ ಸರ್? ಮೊದಲಾಗಿ ಪ್ರಯತ್ನ ಮಾಡಿ ಯಾವ ಹುದ್ದೆಗೆ ಹೋಗಬೇಕಂತ ಇಚ್ಛೆ ಇದೆ ಆ ಹುದ್ದೆಯ ಜವಾಬ್ದಾರಿ ಏನಂತ ತಿಳ್ಕೊಂಡು ಅದಕ್ಕೆ ಸೂಕ್ತ ವ್ಯಕ್ತಿಯಾಗುವಂಥ ಒಂದು ಪ್ರಯತ್ನ ಮಾಡ್ತಾ ಅದಕ್ಕೆ ಬೇಕಾದಂಥ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು. ಒಂದು. ಎರಡನೇದ್ದು, ದುರಾಸೆ ಅನ್ನುವ ಒಂದು ರೋಗವನ್ನು ದೂರ ಇಟ್ಕೊಳ್ಬೇಕು. ಇಲ್ಲದ್ರೆ ಇದು ಆಗಲ್ಲ. ಮೂರನೇದ್ದು, ಎಲ್ಲಿ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಅದರಲ್ಲಿ ಸಮಾಜಕ್ಕೆ ಏನಿದೆ ಅಂತ ತಿಳ್ಕೊಳ್ಳಿ, ನಿಮಗೇನಿದೆ ಅಂತ ತಿಳ್ಕೊಳ್ಬಾರ್ದು. ಈ 3 ಸಲಹೆ ನಾನು ಅವ್ರಿಗೆ ಹೇಳ್ತೇನೆ. ಒಂದು, ತೃಪ್ತಿ ಅನ್ನೋ ಗುಣ ಇಟ್ಕೊಳ್ಬೇಕು. ಎರಡನೇದು, ಯಾವ ಸರ್ಕಾರಿ ಹುದ್ದೆಯ ಜವಾಬ್ದಾರಿ ಏನಂತ ತಿಳ್ಕೊಂಡು ಅದರಲ್ಲಿ ಸಮಾಜಕ್ಕೆ ಏನಿದೆ ಅಂತ ತಿಳ್ಕೊಂಡು ಅದು ಮಾಡಬೇಕು. ಮೂರನೇದು, ಅದೇ ಜನತಾ ಸೇವೆ ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ತರಬೇಕು. ಈಗಿನ ಪ್ರಸ್ತುತ ಸಮಯದಲ್ಲಿ ಪ್ರಾಮಾಣಿಕತೆ ಅನ್ನೋದು ಒಂದು ಶಕ್ತಿ ಆಗಿದೆ ಸರ್, ಅದು ಒಂದು ದುರ್ಬಲತೆ ಅಂತೇಳಿ ಅನಿಸ್ತಾ ಇದೆ? ಖಂಡಿತ ಇನ್ನೂ ದುರ್ಬಲನೆ. ಪ್ರಾಮಾಣಿಕತೆ ಇಲ್ಲಿ ನಡೆಯಲ್ಲ ಅನಿಸ್ತಾ ಇದೆ. ಇದೇ ಒಂದು 10-15% ಅಧಿಕಾರಿಗಳಲ್ಲಿ ಇದೆ.
ಆದರೆ ಇದು ಸಾಲಲ್ಲ. ನನ್ನ ಅನಿಸಿಕೆಯಲ್ಲಿ 70-80% ಆದರೂ ಇದು ದುರಾಸೆ ಇದ್ದೇ ಇರ್ತದೆ. ಇದನ್ನು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಮ್ಮಿ ಮಾಡುವ ಪ್ರಯತ್ನ ಮಾಡಬೇಕು. ಮತ್ತು ಸಮಾಜ ತಪ್ಪು ಮಾಡಿದ್ದವರನ್ನು ಸ್ವಲ್ಪ ದೂರ ಇಡುವಂಥ ಪ್ರಯತ್ನ. ಇವತ್ತು ಆಗಲ್ಲ, ಅವರಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ಇದ್ದೇವೆ. ಎಲ್ಲರೂ ಮಾಡ್ತಾರೆ ಬಿಡ್ರಿ ಹೋಗ್ಬಿಡ ಒಂದು ಅದಿಲ್ಲ. ಯುವಕರಾಗಿದ್ದರೆ ತಿರ್ಗಾ ಯುವಕರಾಗುವಂಥ ಒಂದು ಬಂದರೆ ಇದೇ ಒಂದು ಲೋಕಾಯುಕ್ತ ಹುದ್ದೆಯನ್ನು ಆಯ್ಕೆ ಮಾಡ್ಕೊತಿದ್ರ ಸರ್? ಖಂಡಿತ. ಹಾಂ. ಇದರಲ್ಲಿ ಬಂದಂಥ ತೃಪ್ತಿ ನನಗೆ ಅಂದರೆ ಸಂಪೂರ್ಣ ತೃಪ್ತಿ ಅಲ್ಲ. ಕೆಲವು ಕೇಸ್ಗಳಲ್ಲಿ ಮಗುವಿನ ವಿಚಾರ ಇವಾಗಲೂ ಪತ್ರ ಬರೀತಾ ಇರ್ತಾರೆ, ಊರಿಗೆ ಬನ್ನಿ, ಮಗಳು ನೋಡ್ಕೊಳ್ಳಿ, ನೋಡಿ ಅಂತ ಎಲ್ಲ ಇದು ಮಾಡ್ತಾರೆ. ಆವಾಗ ಫೋನ್ನಲ್ಲಿ ಮಾತಾಡಿಸ್ತಾರೆ. ನ್ಯಾಯ ಮತ್ತು ಕಾನೂನು ಅನ್ನುವಂಥದ್ದು ಎರಡು ಒಂದೇ ಆಗಿರುತ್ತೆ ಸರ್ ನಿಮ್ಮ ಪ್ರಕಾರ? ಕಾನೂನು ನ್ಯಾಯ ಕೊಡುವಂಥ ಒಂದು ದಾರಿ. ಆ ದಾರಿಯಲ್ಲಿ ಅಡಚಣೆ ಇರದಂತೆ ನೋಡ್ಕೊಳ್ಬೇಕು. ಮತ್ತೆ ಕಷ್ಟ ಬಂದರೂ ಕೂಡ ಪ್ರಯತ್ನ ಮಾಡುವಂಥ ಅಧಿಕಾರಿಗಳು ಇರಬೇಕು. ಆವಾಗ ಸುಧಾರಣೆ ಆಗ್ತದೆ ಅನ್ನೋದು ನನ್ನ ವಿಚಾರ. ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ತೆಗೆದುಕೊಂಡಂಥ ಒಂದು ಕಠಿಣ ನಿರ್ಧಾರ ಯಾವುದಾಗಿತ್ತು ಸರ್? ನಿಮ್ಮ ಒಂದು ವೃತ್ತಿಯಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದಂತೆ ಸರ್, ಅವುಗಳನ್ನು ಹೆಂಗೆ ಎದುರಿಸಿದ್ರಿ ಸರ್ ನೀವು? ಇಲ್ಲ, ನಾನು ಅದಕ್ಕೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ನನ್ನ ಮೇಲೆ ಎಷ್ಟೋ ಕೇಸ್ ಹಾಕಿದ್ರು ಅಧಿಕಾರಿಗಳು. ಮತ್ತು ಕೋರ್ಟ್ಗಳಲ್ಲಿ ಅವ್ರದ್ದು ಎಕ್ವಿಟ್ ಆಗ್ತದೆ, ಅವರು ನನ್ನ ಮೇಲೆ ಮಾನನಷ್ಟ ಹಾಕಿದ್ದಾರೆ. ಅದನ್ನೆಲ್ಲ ಫೇಸ್ ಮಾಡಿದ್ದೇನೆ. ಆದರೆ ಮನಸ್ಸಿಗೆ ಕೆಲವು ಸಲ ಬೇಜಾರಾಗ್ತದೆ. ಕೋರ್ಟ್ಗಳಲ್ಲಿ ಎಕ್ವಿಟ್ ಮಾಡ್ತಾರೆ, ಇದರಿಂದಾಗಿ ಸಮಾಜದಲ್ಲಿ ಧೈರ್ಯ ತಪ್ಪು ಮಾಡೋಕ್ಕೆ ಧೈರ್ಯ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ಕಂಡಾಗ ಏನಾದರೂ ಒಂದು ದೊಡ್ಡ ರೀತಿಯಲ್ಲಿ ಬದಲಾವಣೆ ತರುವ ಪ್ರಯತ್ನ ಆಗಬೇಕಂತ. ಅದಕ್ಕೆ ನಮ್ಮ ಮಾನಸಿಕ ವಿಚಾರವನ್ನು ಬದಲಾಯಿಸಬೇಕು. ತೃಪ್ತಿ ಅಂದರೆ ಸರಿದಾರಿಯಲ್ಲಿ ಏನು ಬೇಕೋ ಅದನ್ನು ಮಾಡಿಕೊಳ್ಳೋದು, ತಪ್ಪು ದಾರಿಯಲ್ಲಿ ಅಲ್ಲ. ಒಂದು. ಎರಡನೇದು, ಏನೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಒಬ್ಬ ಅಧಿಕಾರಿ ಅದರಲ್ಲಿ ಸಮಾಜಕ್ಕೆ ಏನಿದೆ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಹೋಗಬೇಕು ಹೊರತು ಅದರಲ್ಲಿ ನನಗೇನಿದೆ ಅನ್ನೋದಲ್ಲ. ಇವತ್ತು ಎಲ್ಲರೂ ಭಾಳಷ್ಟು ಅಧಿಕಾರಿಗಳ ಮನಸ್ಸಲ್ಲಿ ಇದರಲ್ಲಿ ನನಗೇನಿದೆ ಅಂತ, ಸಮಾಜಕ್ಕೆ ಏನಿದೆ ಅಂತಲ್ಲ. ಅದು ದೊಡ್ಡ ಒಂದು ಅಡಚಣೆ. ಅಧಿಕಾರ ಬಂದಾಕ್ಷಣ ಮನುಷ್ಯನ ವ್ಯಕ್ತಿತ್ವ ಬದಲಾಗುತ್ತಾ ಸರ್, ಅಥವಾ ಅವನಲ್ಲಿರುವಂತಹ ಮನಸ್ಥಿತಿ ಹೊರಗಡೆ ಬರುತ್ತೆ? ಬಹಳ ಅಧಿಕಾರಿಗಳಲ್ಲಿ ಅವರ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. ಒಳ್ಳೆ ದಾರಿಯಲ್ಲ. ಇದೇ ನಾನು ಹೇಳಿದೆ, ಇದರಲ್ಲಿ ನನಗೇನಿದೆ ಅಂತ ಹೊರತು ಸಮಾಜಕ್ಕೆ ಏನಿದೆ, ನಾನಿಲ್ಲಿ ಯಾಕೆ ಬಂದಿದ್ದೇನೆ, ನನ್ನಿಂದ ಏನು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ನಾನಲ್ಲ, ಇದು ನೀವಲ್ಲ ನಾನು ಅನ್ನೋ ಒಂದು ಮನೋಭಾವನೆ ಬರ್ತದೆ. ಅದಕ್ಕೆ ತಡೆ ಹಾಕಬೇಕು. ಒಬ್ಬ ರಾಜಕಾರಣಿಗೆ ನಿಮಗೆ ಒಂದು 10 ನಿಮಿಷಗಳ ಕಾಲ ಮಾತನಾಡುವಂಥ ಅವಕಾಶ ಕೊಟ್ಟರೆ ಅವರಿಗೆ ಹೇಳುವಂಥ ಸಂದೇಶ ಏನಾಗಿರುತ್ತೆ ಸರ್ ಒಬ್ಬ ರಾಜಕಾರಣಿಗೆ? ನಿಮ್ಮ ಹುದ್ದೆಯ ಜವಾಬ್ದಾರಿ ಏನಂತ ತಿಳ್ಕೊಳ್ಬೇಕು. ನೀವು ಜನತಾ ಪ್ರತಿನಿಧಿಯಾಗಿ ಬಂದಿದ್ದೀರಾ ಹೊರತು ಜನತಾ ಮಾಲೀಕರಾಗಿ ಅಲ್ಲ. ಆದ್ದರಿಂದ ಅವರು ನಿಮಗೆ ಮತ ಹಾಕಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ಸಮಸ್ಯೆಗೆ ಏನು ಪರಿಹಾರ ಹುಡುಕಬೇಕು ಅನ್ನೋದನ್ನು ನೋಡಬೇಕು ಹೊರತು ಇದರಲ್ಲಿ ನನಗೇನಿದೆ ಅಂತ ಹುಡುಕುವುದಲ್ಲ. ಜನತಾ ಪ್ರತಿನಿಧಿ ಅಂದರೆ ಭಾಳ ಇಂಪಾರ್ಟೆಂಟ್ ಪರ್ಸನ್. ಆ ಕ್ಷೇತ್ರದಲ್ಲಿ ಇನ್ಯಾರಿಗೂ ಇಲ್ಲದಂಥ ಅಧಿಕಾರ ಆ ಪ್ರತಿನಿಧಿಗೆ ಇದೆ. ಆದ್ದರಿಂದ ಆ ಒಂದು ಯೋಜನೆಯಲ್ಲಿ ಯಾರಿಗೆ ಯಾವ ಅವರ ಇದರಲ್ಲಿ ಕ್ಷೇತ್ರದಲ್ಲಿ ಏನು ಸಹಾಯ ಆಗಬೇಕು ಅದು ಏನಂತ ತಿಳ್ಕೊಂಡು ಸಹಾಯ ಮಾಡೋದೇ ಹೊರತು ಹಣ ಮಾಡಿಲ್ಲ, ನಾನು ಅಲ್ಲಿ ಇದು ಮಾಡಿದ್ದೇನೆ, ಇಲ್ಲಿ ಅದು ಮಾಡಿದ್ದೇನೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಆದರೆ ಮತ ಹಾಕುವವರು ಕೂಡ ಹಾಗೇನೆ ಇರಬೇಕು. ಮತ ಅಂದರೆ ಅದು ಜಾತಿ ಮೇಲೆ, ಧರ್ಮದ ಮೇಲೆ ಅಥವಾ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಓಟ್ ಹಾಕುವುದಲ್ಲ. ಯಾರಿಂದ ಈ ಒಂದು ಕ್ಷೇತ್ರದ ಉದ್ಧಾರ ಆಗೋಕ್ಕೆ ಸಾಧ್ಯ ಇದೆ ಅಂಥವರನ್ನು ಮಾತ್ರ ನೀವು ಚುನಾಯಿಸಬೇಕು ಹೊರತು ಅಂಥವ್ರಿಲ್ಲದೆ ಇದ್ದರೆ ನೋಟಾಗೆ ಹಾಕಿ. ಆವಾಗ ಜನರಿಗೆ ಅರ್ಥ ಆಗ್ತದೆ. ಇವತ್ತು ಜನತಾ ಪ್ರತಿನಿಧಿ ಅಂದರೆ ಜನತಾ ರಾಜ ಅಂತ
ತಿಳ್ಕೊಂಡಿದ್ದಾರೆ. ಅದು ಹಂಗೇನೇ ಹೋಗ್ತಾ ಇದೆ. ಅವ್ರಿಗೆ ಬೇಕಾದಂಥ ಸೌಲಭ್ಯ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಸ್ಯಾಲರಿ 12 ತಿಂಗಳು ಕೂಡ ಸ್ಯಾಲರಿ ಕೊಟ್ಟಿದ್ದಾರೆ. ಸಿಟ್ಟಿಂಗ್ ಫೀಸ್ ಬೇರೆ ಇದೆ. ನ್ಯಾಯಾಂಗದ ಬಗ್ಗೆ ಜನರಲ್ಲಿ ಒಂದು ಇನ್ನೂ ಹೆಚ್ಚಿನ ವಿಶ್ವಾಸವನ್ನ ಬರಬೇಕು ಅನ್ನುವಂಥ ವಿಚಾರ ಮಾಡಿದಾಗ ಯಾವ ರೀತಿಯಾದಂಥ ಒಂದು ಬದಲಾವಣೆ ಬೇಕು ಸರ್? ನನ್ನ ಅನಿಸಿಕೆಯಲ್ಲಿ ಇದು ಇನ್ನೊಂದು ಕ್ಷೇತ್ರ. ಹ್ಮ್ ಜನರ ಸಮಸ್ಯೆಗೆ ಪರಿಹಾರ ಕೊಡಿಸುವುದು. ಆದರೆ ಆ ದುರಾಸೆ ಅನ್ನೋ ರೋಗ ಇವತ್ತು ನ್ಯಾಯಾಂಗದಲ್ಲೂ ಇದೆ. ನಾವು ಓದ್ತಾ ಇರ್ತೇವೆ ಏನೆಲ್ಲ ಆಗ್ತಾ ಇದೆ ಅಂತ. ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ತೀರ್ಪು ಬರಬೇಕಾದ್ರೆ ಸಮಯದ ಒಂದೊಂದು ಕೇಸ್ಗಳು ಒಂದೊಂದು ಕೋರ್ಟಲ್ಲಿ 15-20 ವರ್ಷ ಬೇಕು. ಕೊನೆ ಕೋರ್ಟಿಗೂ ಕೂಡ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನವರೆಗೆ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲ. ಅದೆಲ್ಲ ಮುಗಿಯುವಾಗ ಆ ಕಕ್ಷಿಗಾರ ಇರ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ. ಇದು ನ್ಯಾಯಾಂಗದ ಇನ್ನೊಂದು ದೊಡ್ಡ ನ್ಯೂನ್ಯತೆ. ಅದಕ್ಕೆ ಬೇಕಾದಂಥ ದಾರಿಗಳಿವೆ ಸರಿಪಡಿಸೋಕ್ಕೆ, ಆದರೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಇದರ ಲಾಭ ಪಡೆಯುವಂಥ ಕಕ್ಷಿಗಾರರು ಒಂದು ಕಡೆ ಇದ್ದಾರೆ. ಯಾಕಂದರೆ ಒಂದು ಮನೆ ಇವಾಗ ಇದೆ, ನೀವು ನನಗೆ ಬಾಡಿಗೆ ಕೊಟ್ಟಿದ್ದೀರ. ಸ್ವಲ್ಪ ವರ್ಷ ಆದಮೇಲೆ ನಿಮ್ಮ ಮಕ್ಕಳು ದೊಡ್ಡವರಾಗ್ತಾರೆ, ಅವ್ರಿಗೆ ಮದುವೆ ಆದಮೇಲೆ ಅವ್ರಿಗೆ ಬೇರೆ ಮನೆ ಬೇಕಂತ ನೀವು ನನ್ನ ಮನೆ ಬಿಟ್ಟು ಕೊಡಪ್ಪ ಅಂತ ನನ್ನನ್ನು ಕೇಳ್ತೀರಾ. ನಾನಿಲ್ಲ, ಯಾಕಂದರೆ ಹಳೆ ರೆಂಟ್ ಕೊಡ್ತಾ ಇದ್ದೇನೆ ನಾನು. ಇಲ್ಲ, ಕೊಡಲ್ಲ ಆಗ್ತದೆ. ಅವರು ರೆಟ್ ಪಿಟಿಷನ್ ಹಾಕ್ತಾರೆ ವೆಕೇಷನ್ಗೆ. ಆವಾಗ ನಾನು ಹೇಳ್ತೇನೆ, ನನಗೆ ಬೇರೆ ಮನೆ ಇಲ್ಲ, ನನ್ನಿಂದ ಆಗಲ್ಲ ಅಂತ. ಒಂದು 20 ವರ್ಷದ ನಂತರ ನನ್ನ ವಿರುದ್ಧ ತೀರ್ಪು ಬರ್ತಿದೆ. ಅಷ್ಟು 20 ವರ್ಷ ಹಂಗೇನೆ ಇರ್ತದೆ ಕೇಸು. ಆಮೇಲೆ ನಾನು ಮೇಲಿನ ಕೋರ್ಟಿಗೆ ಹೋಗ್ತೇನೆ. ಅಲ್ಲಿ ಸ್ಟೇ ಕೊಡ್ತಾರೆ, ವೆಕೇಟ್ ಮಾಡಬೇಡಿ ಅಂತ. ಅಲ್ಲೊಂದು 20 ವರ್ಷ ಆಯಿತು, 40 ವರ್ಷ ಆಯಿತು. ಅಲ್ಲೂ ಸೋಲ್ತೇನೆ. ಸುಪ್ರೀಂ ಕೋರ್ಟಿಗೆ ಹೋಗ್ತೇನೆ, ಅಲ್ಲೂ ಅಷ್ಟೇ ಇನ್ನೊಂದು 20 ವರ್ಷ. ಅಷ್ಟೊತ್ತಿಗೆ ಮನೆ ಇರ್ತದೋ, ನಾನು ಇರ್ತೇನೋ, ನೀವು ಇರ್ತೀರೋ, ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಆ ಒಂದು ಸಿಸ್ಟಮಿನ ಏನು ಪ್ರಯೋಜನ? ಅದರಲ್ಲಿ ನನ್ನದೇ ಆದ ಒಂದು ಸಮಸ್ಯೆ ಅಂದರೆ 2 ಕೋರ್ಟ್ ಇರ್ತದೆ. ಅಮೇರಿಕಾದಲ್ಲಿ ಆಗಿದೆ. ಒಂದು ಕೋರ್ಟು, ಅಲ್ಲಿ ಸೋತ್ರೆ ಮೇಲಿನ ಕೋರ್ಟಿಗೆ ಹೋದರೆ ಅಲ್ಲೂ ಸೋತ್ರೆ ಹೈ ಫೈನ್ ಹಾಕ್ತಾರೆ. ಮತ್ತೆ ಆಮೇಲೆ ಕೋರ್ಟೇ ಇಲ್ಲ. There is no another No other judgment. court. That's the end of it. Yes. ಇದು ಯಾಕೆ 3-4 ಕೋರ್ಟ್ಗಳು ಯಾಕೆ? ಆ ಕೊನೆ ಕೋರ್ಟ್ನವ್ರು ತೀರ್ಪು ಸರಿಯಾಗಿ ಕೊಡ್ತಾನೆ ಅಂತ ಯಾರು? ಅವನು ಮನುಷ್ಯ ತಾನೆ, ನನಗೆ ಅವನು ಮನುಷ್ಯ. ನಾನು ಕೊಟ್ಟ ತೀರ್ಪು ಸರಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಎಲ್ಲರೂ ಒಪ್ಪಬೇಕು. ಅದರಿಂದ ಈ ಸಿಸ್ಟಮನ್ನು ಬದಲಾಯಿಸಬೇಕು. ಇದು ಒಂದು ಬಹಳ ಅಗತ್ಯವಾದ ಸಮಾಜದಲ್ಲಿ ಒಂದು ವಿಚಾರ. ಹಿಂದೆ ಮರದ ಅಡಿಯಲ್ಲಿ ಕೂತ್ಕೊಂಡು ಪಂಚಾಯತಿಗೆ ಮಾಡ್ತಾ ಇದ್ರು. ಆಮೇಲೆ ಕೋರ್ಟ್ ಇರಲಿಲ್ಲ, ಏನಿರಲಿಲ್ಲ, ಅವ್ರು ಹೇಳಿದ್ದೇ ತೀರ್ಪು. ಹಂಗೆ ಯಾಕೆ ಇರಬಾರ್ದು? ಅದಕ್ಕೆ ಬೇರೆ ಇನ್ನೇನೋ ಇರ್ಬೋದು ಅಂತ ಒಂದು ಮಿಸ್ಟೇಕ್ ಮಾಡಿದರೆ ಅದಕ್ಕೆ ಒಂದು ಅಪೀಲ್, ಅಲ್ಲಿಗೆ ಮುಗಿಬೇಕು. ಆಮೇಲೆ ಇಲ್ಲ. ಆವಾಗ ಏನಾಗ್ತದೆ, ಕೇಸ್ಗಳು ಕೂಡ ಕಮ್ಮಿ ಆಗ್ತದೆ. ಯಾಕಪ್ಪ ಅಲ್ಲಿ ಹೋದರೆ 1 ತಿಂಗಳಲ್ಲಿ ಮುಗೀತದೆ, ನಮ್ಮ ವಿರುದ್ಧನೇ ಆಗ್ತದೆ ಅಂತೇಳಿ ನಮ್ಗೆ ಗೊತ್ತಿರ್ತದೆ ಅದೆಲ್ಲ. ಸೊ ದ್ಯಾಟ್ಸ್ ದ ಸಿಸ್ಟಮ್. ನ್ಯಾಯಾಂಗದಲ್ಲಿ ಒಂದು ಅರ್ಜೆಂಟ್ ಬದಲಾವಣೆ ಬರಬೇಕು. ಇಲ್ಲದಿದ್ದರೆ ಜನರಿಗೆ ಇವಾಗಲೇ ಬಾಂಬೆ, ಡೆಲ್ಲಿಯಲ್ಲೆಲ್ಲ ಅಂಡರ್ಗ್ರೌಂಡ್ ಪೀಪಲ್ ಆರ್ ಟೇಕಿಂಗ್ ಓವರ್ ಜುಡಿಷಿಯಲ್ ಸಿಸ್ಟಮ್. ಇವಾಗ ನೀವು ನನಗೆ ಮನೆ ಕೊಟ್ಟಿದ್ರಲ್ಲ, ನಿಮ್ಮ ಪರವಾಗಿ ಒಬ್ಬ ಬರ್ತಾನೆ, ಬಿಡೋ ಮನೆ, ಬಿಡದೇ ಇದ್ರೆ ಮಗಳನ್ನು ಕಿಡ್ನಾಪ್ ಮಾಡ್ತೇನೆ, ಮಗನನ್ನು ಮರ್ಡರ್ ಮಾಡ್ತೇನೆ ಅಂತ. ಆವಾಗ ನಾನು ಬಿಡಬೇಕಲ್ಲ. ಅಂಥ ಸಿಸ್ಟಮ್ ಬೇಡ ನಮಗೆ. ಅದಕ್ಕಾಗಿ ಒಂದು ಲೀಗಲ್ ಸಿಸ್ಟಮು, ಅಲ್ಲಿ ಎಲ್ಲ ವಿಚಾರವನ್ನು ತಿಳ್ಕೊಂಡ್ಬಿಟ್ಟು ತೀರ್ಪು ಕೊಡಬೇಕು. ಮತ್ತು ಅದರ ಮೇಲೆ ಒಂದು ಅಪೀಲ್ ಅಷ್ಟೇ. ಹಾಗಿದ್ರೆ ಖಂಡಿತವಾಗಿಯೂ ಇದು ಭಾಳ ಫಾಸ್ಟ್ ಆಗ್ತದೆ. ಸರ್, ಇತ್ತೀಚೆಗೆ ಯುವಕರಲ್ಲಿ ಈಗಿನ ಒಂದು ಟ್ರೆಂಡಲ್ಲಿ ಜೆನ್ಜಿ ಅನ್ನುವಂಥ ಒಂದು ಶಬ್ದ ನೀವು ಕೇಳಿದ್ದೀರ ಅಂತೇಳಿ ಅನ್ಕೊತಾ ಇದ್ದೀನಿ. ಅದು ಒಂದು ಟ್ರೆಂಡಿ ಆಗಿದೆ. ಈಗಿನ ಯುವಕರಿಗೆ ಅವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಹೀಗಿರುವಾಗ ಸರ್, ಜೆನ್ಜಿ ಬಗ್ಗೆ ಮಾತಾಡಿದ್ರೆ ಈಗಿನ ಯುವಕರಲ್ಲಿ ತಾಳ್ಮೆ ಕಡಿಮೆ, ನಿರೀಕ್ಷೆ ಜಾಸ್ತಿ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ನಿಮ್ಮ ಪ್ರಕಾರ ಯುವಕರಲ್ಲಿ ಈ ರೀತಿಯಾದಂಥ ಒಂದು ಮನೋಭಾವ, ಮನೋಸ್ಥಿತಿ ಇದೆಯಾ ಅಂತೇಳಿ ಅನಿಸ್ತಾ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ಅವರಿಗೆ ಸರಿಯಾಗಿ ಪೋಷಕರು ಅವರು ಚಿಕ್ಕ ವಯಸ್ಸಿನಲ್ಲಿ ದಾರಿ ತೋರಿಸ್ಕೊಟ್ಟಿರಲಿಲ್ಲ, ಅಂಥವ್ರಿಗೆ ಇದು ಜಾಸ್ತಿ ಆಗೋದು.
ಅದಕ್ಕೆ ಪೋಷಕರಿಗೂ ಕೂಡ ಒಂದು ಮಾತು, ಕಿವಿ ಮಾತು, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕಾದ್ರೆ ಅದಕ್ಕೆ ಸರಿಯಾದ ದಾರಿ ನೀವು ಮೊದಲು ಬಳಸ್ಕೊಂಡು ಅವ್ರಿಗೆ ಕಲಿಸ್ಬೇಕು. ಆದ್ದರಿಂದ ಈ ಒಂದು ವಿಚಾರದಲ್ಲಿ ಪೋಷಕರು ಭಾಳ ನಿರ್ಲಕ್ಷ್ಯ ಮಾಡ್ತಾರೆ. ಪ್ರಾಮಾಣಿಕರಾಗಿದ್ದರೂ ಕೂಡ ಮಕ್ಕಳಿಗೇನು ಹೇಳಲ್ಲ ಬಿಡಲ್ಲ, ಅವನ್ನ ಅಷ್ಟಕ್ಕೆ ಮಾಡ್ಕೊಂಡು ಹೋಗಲಿ ಅಂತಾರೆ. ಇದೆಲ್ಲ ಸರಿಯಲ್ಲ. ಇದರಿಂದ ಸಮಾಜಕ್ಕೆ ಏನು ನಷ್ಟ ಆಗ್ತದೆ ಮತ್ತು ದೇಶಕ್ಕೆ ಏನು ನಷ್ಟ ಆಗ್ತದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಯುವಕರಲ್ಲಿ ಹಣ ಗಳಿಸ್ಬೇಕು ಅನ್ನುವಂಥ ಆಸೆ ಜಾಸ್ತಿ ಆಗಿದೆ. ಅದು ಪ್ರಾಮಾಣಿಕತೆಯಿಂದನೋ ಅಥವಾ ಮತ್ತೊಂದು ರೀತಿಯಿಂದ ಈ ರೀತಿಯಾದಂಥ ಭಾವನೆ. ಅದಕ್ಕೆ ಹೇಳಿದಲ್ಲ, ಆಕಾಂಕ್ಷೆ ಅಂದರೆ ಎಲ್ಲರಲ್ಲೂ ಇರಬೇಕು. ಆ ಆಕಾಂಕ್ಷೆ ಮಾತ್ರ ಸರಿ ದಾರಿಯಲ್ಲೇ ಇರಬೇಕು ಹೊರತು ಕಾನೂನಿಗೆ ಚೌಕಟ್ಟಲ್ಲಿ ಇರಬೇಕು, ದುರಾಸೆಯ ಚೌಕಟ್ಟಲ್ಲಿ ಅಲ್ಲ. ಅದು ಬಹಳ ಮುಖ್ಯವಾದದ್ದು. ಅದಕ್ಕೂ ಕೂಡ ಪೋಷಕರು ಸ್ವಲ್ಪ ಹೇಳ್ಕೊಡುವವರಾಗಿರಬೇಕು. ಅದರಿಂದ ನಾವು ಏನಾದರೂ ಪ್ರಯತ್ನ ಮಾಡೋದು, ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮಿಕ್ಕಿದವರು ನನ್ನ ಸಹಪಾಠಿಗಳಿಗೆಲ್ಲ ಹೇಳ್ತಾ ಇದ್ದೇನೆ, ರೀತಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಅದು ನಮ್ಮದು ಸಂಖ್ಯೆ ಭಾಳ ಕಮ್ಮಿ ಆಗಿದೆ ಸರ್. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಒಂದು ಪವರ್ಫುಲ್ ಮೀಡಿಯಮ್ ಆಗಿದೆ. ಸಾಕಷ್ಟು ಯುವಕರು ಯುವತಿಯರಾಗಿರ್ಬೋದು ಇದಕ್ಕೆ ಒಂದು ಅಡಾಪ್ಟ್ ಆಗಿದ್ದಾರೆ. ಸೊ ಇದರ ಒಂದು ಯೂಸ್ಫುಲ್ನೆಸ್ ಎಷ್ಟರ ಮಟ್ಟಿಗೆ ಸರಿ ಮತ್ತು ತಪ್ಪಿದೆ ಅಂತೇಳಿ ನಿಮ್ಮ ಪ್ರಕಾರ? ಇಂಥ ಒಂದು ಸಿಸ್ಟಮ್ ಬೇಕು. ಯುವಕರಲ್ಲೂ ಒಂದು ಪ್ರೋಸೆಸ್ ಇರಬೇಕು. ನಾನು ಸರಿ ದಾರಿಯಲ್ಲಿ ಹೋಗಬೇಕು, ದೊಡ್ಡವನಾಗಬೇಕು, ಜನರ ಅಭಿಮಾನ ಇರಬೇಕು ನನಗೆ ಅನ್ನೋ ವಿಚಾರ ಸರಿ ದಾರಿಯಲ್ಲಿ ಇರಬೇಕು. ಅಂಥ ಸಂಘಟನೆಗಳು ಅಥವಾ ಅಂಥ ಮನೋಭಾವನೆ ಇಲ್ಲದೇ ಇದ್ದರೆ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಇರಲ್ಲ. ಅಂಥ ಮಾಧ್ಯಮದ ಇದು ಭಾಳ ಪ್ರೆಸೆನ್ಸ್ ಇಸ್ ನೆಸೆಸರಿ ಇನ್ ದಿಸ್ ಸಿಸ್ಟಮ್. ಬಟ್ ಅನ್ಫಾರ್ಚುನೇಟ್ಲಿ ಮೀಡಿಯಾ ಇವತ್ತು ಕೂಡ ಅದು ಯಾವ ರೀತಿಯಲ್ಲಿ ಮುಂದುವರಿತದೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಅವರು ಪಬ್ಲಿಷ್ ಮಾಡುವಂಥ ವಿಚಾರಗಳು, ಅವರ ಪರ್ಸನಲ್ ವ್ಯೂಸ್ ಎಲ್ಲ ಇರ್ತದೆ. ಅದರಿಂದಾಗಿ ಎವ್ರಿಥಿಂಗ್ ದಟ್ ಈಸ್ ಸ್ಟೇಟೆಡ್ ಬೈ ಮೀಡಿಯಾ ಈಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ಬಟ್ ದೇರ್ ಆರ್ ಸರ್ಟನ್ ಒಳ್ಳೆ ಕೆಲಸ ಮಾಡೋರಿದ್ದಾರೆ, ಪ್ರೊಜೆಕ್ಟಿಂಗ್ ದ ನ್ಯೂಸ್ ಕರೆಕ್ಟ್ಲಿ. ಇದೆಲ್ಲ ಇದ್ದವರು ಇದ್ದಾರೆ, ಇಲ್ಲದವರು ಇದ್ದಾರೆ, ಕಾಂಪಿಟೇಷನ್ ಇದ್ದಾರೆ ಅವ್ರ ನಡುವೆ. ಮತ್ತು ನೋಡಬೇಕು ಈ ಡೆವಲಪ್ಮೆಂಟ್ ಎಲ್ಲ. ಇಟ್ ಈಸ್ ಆಲ್ ಯುವಕರಿಗೆ ಬಿಟ್ಟದ್ದು. ಅವರಿಗೆ ಸರಿ ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ನಡಿಬೇಕು. ಇದ್ರ ವಿಚಾರವಾಗಿಯೇ ಸರ್ ಭಾರತದ ಸುಪ್ರೀಂ ಕೋರ್ಟ್ನ CJ ಒಬ್ಬರು ಭಾರತದ ಯುವಕರು ಜಿರಳೆ ಇದ್ದಂಗೆ ಸೋಷಿಯಲ್ ಮೀಡಿಯಾನ ತಮಗೆ ಬೇಕಾದಂಗೆ ಯೂಸ್ ಮಾಡ್ಕೊತಾರೆ ಅನ್ನುವಂಥ ಒಂದು ಹೇಳಿಕೆಯಿಂದಾಗಿ ಇವತ್ತಿನ ಯುವಕರು ಕಾಕ್ರೋಚ್ ಅನ್ನುವಂಥ ಒಂದು ಪಕ್ಷನೇ ಓಪನ್ ಅಂದರೆ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ಆದಂಥ ನಿರುದ್ಯೋಗ ಯುವಕರು ಅದಕ್ಕೆ ಜಾಯ್ನ್ ಆಗಿಬಿಟ್ಟು ಒಂದು ಕ್ರಾಂತಿನೇ ನಿರ್ಮಾಣ ಮಾಡಿದ್ರು. ಇದರ ಒಂದು ವಿಚಾರವಾಗಿ CJ ಅವರ ಹೇಳಿಕೆ ಆಗಿರ್ಬೋದು, ಯುವಕರ ಒಂದು ಈ ನಡೆಯ ಬಗ್ಗೆ ಅನಿಸಿಕೆಯಲ್ಲಿ ಹೇಳಿಕೆ ತಪ್ಪು ಹೇಳಿಕೆ ಅಂತ ಮಾತನ್ನು ಹೇಳುವ ಅಗತ್ಯನೇ ಇರಲಿಲ್ಲ ಆ ಕೇಸಲ್ಲಿ ಕೂಡ. ಮತ್ತು ಅದರಿಂದ ನಿರುದ್ಯೋಗಿಗಳಿಗೆ ಸ್ವಲ್ಪ ಇನ್ಸಲ್ಟ್ ಮಾಡಿದಂಗೆ ಆಗ್ತದೆ. ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಮತ್ತು ಇಂಥ ಸ್ಟೇಟ್ಮೆಂಟ್ನ ಅಗತ್ಯ ಇರಲಿಲ್ಲ ಆ ಕೇಸಲ್ಲಿ ಕೂಡ. ಇವಾಗ ಕರೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ರಿಯಾಕ್ಷನ್ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಲಕ್ಷಾಂತರ ಜನರು ಸೇರಿದ್ದಾರೆ, ಎಸ್ಪೆಷಲಿ ಯುವಕರು. ಸರಿ, ಯುವಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಂಥ ಒಂದು ಮ್ಯಾಟರ್ಗೆ ರಿಯಾಕ್ಷನ್ ಮಾಡಿದರೆ ಮತ್ತೆ ನಮ್ಮ ಜೀವನ ಏನಾಗ್ತದೆ. ನೀವು ಪಾಲಿಟಿಕ್ಸಿಗೆ ಹೋಗ್ತೀರಾ ಅಥವಾ ಯಾರಾದರೂ ಅಧಿಕಾರಕ್ಕೆ ಆಡಳಿತಕ್ಕೆ ಬರ್ತಾ ಇದ್ದಾರೆ ಅಂತ ಡೌಟ್ ಬರ್ತದೆ. ಸರ್ ಇದ್ರ ಜೊತೆಗೆ ಸರ್ ನಿರುದ್ಯೋಗ ಯುವಕರು ಸರ್ಕಾರಿ ಒಂದು ನೌಕರಿಯನ್ನ ಜೊತೆಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದಾಗಿರ್ಬೋದು, ಸ್ಟಾರ್ಟಪ್ಗಳು ಅನ್ನುವಂಥದ್ದಾಗಿರ್ಬೋದು, ಆಮೇಲೆ ಇನ್ಫ್ಲೂಯೆನ್ಸರ್ಗಳಂತಾಗಿ ತಮ್ಮದೇ ಆದಂಥ ಒಂದು ವೃತ್ತಿಪರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಿರುವಾಗ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಉತ್ತಮನೋ ಅಥವಾ ಸರ್ಕಾರಿ ನೌಕರಿಯೇ ಬೇಕು ಅನ್ನುವಂಥ ಒಂದು ಆಲೋಚನೆ ಹೊಂದಿರಲಿಲ್ಲ? ಇವಾಗ EPSC KPSC ಎಲ್ಲ ಇದೆ, ಅದು ಸೆಲೆಕ್ಷನ್ಗೆ ಮಾತ್ರ. ಆದರೆ IAS IPS ರಾಜಕಾರಣಿಗಳು ಈ ನಿರ್ಧಾರಕ್ಕೆ ಬರುವವರು ಇದ್ದಾರಲ್ಲ, ಅವ್ರದ್ದು ಇದಕ್ಕೆ ಮಾತ್ರ ಕನ್ಫೈನ್ ಮಾಡಬಾರ್ದು ಸರ್ಕಾರಿ ಕೆಲಸಕ್ಕೆ. ಅದು ಸಾಧ್ಯವೇ ಇಲ್ಲ. ಸರ್ಕಾರದಿಂದ ಈ ಭಾರತದ ಕೋಟ್ಯಾಂತರ ಜನರಿಗೆ ಕೆಲಸ ಕೊಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ
ಜಾಸ್ತಿ ಹುದ್ದೆಗೆ ಸರ್ಕಾರದಿಂದ ಹೊರಗೆ ಖಾಸಗಿ ಇದರಲ್ಲಿ ಜಾಸ್ತಿ ಹುದ್ದೆ ಬರುವಂಗೆ ಮಾಡಬೇಕು. ಆವಾಗ ಜನರಿಗೆ ಅರ್ಥ ಆಗ್ತದೆ ಇದು ಬರೀ ಸರ್ಕಾರಕ್ಕೆ ಕೆಲಸ, ಅದಕ್ಕೆ ಸರ್ಕಾರಕ್ಕೆ ಮಾತ್ರ ಕೆಲಸ ಅಲ್ಲ, ಬೇರೆ ಕೆಲಸಗಳು ಕೂಡ ಇವೆ ಅಂತ. ಪ್ರೈವೇಟ್ ಸೆಕ್ಟರ್ ಅನ್ನೋದು ಇರಲೇಬೇಕು. ನೀವು ರಷ್ಯಾದಲ್ಲಿ ನೋಡಿ, ಚೈನಾದಲ್ಲಿ ನೋಡಿ, ಅಲ್ಲೂ ಪ್ರೈವೇಟ್ ಸೆಕ್ಟರ್ ಇದೆ. ಆದರೆ ಅಲ್ಲಿ ಸರ್ಕಾರಕ್ಕೆ ಜಾಸ್ತಿ ಮಾಡಿದ್ದಾರೆ. ಇಲ್ಲೂ ಮಾಡ್ಬೋದು, ಸರ್ಕಾರಕ್ಕೆ ಜಾಸ್ತಿ ಕೆಲಸ ಮಾಡಿದೆ. ಆದರೆ ಕೆಲಸ ಇಲ್ಲದೆ ಕೆಲಸ ಕೊಟ್ಟರೆ ಅದರಿಂದ ಸರ್ಕಾರಕ್ಕೆ ಆರ್ಥಿಕ ಪ್ರಾಬ್ಲಮ್ ಬಂದೇ ಬರ್ತದೆ. ಆದ್ದರಿಂದ ಖಾಸಗಿ ಸೆಕ್ಟರಲ್ಲೂ ಕೂಡ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಬೇಕು, ಜಾಸ್ತಿ ರಿಕ್ರೂಟ್ಮೆಂಟ್ ಆಗಬೇಕು. ಅದು ಆವಾಗ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತದೆ. ಸರ್, ಇಂದು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನಿರುದ್ಯೋಗಿಗಳಿದ್ರೆ ಪದವಿಯನ್ನು ಪಡೆದುಕೊಂಡಂಥವರಿದ್ದಾರೆ. ಸುಮಾರು ಒಂದು 10 ವರ್ಷಗಳಿಂದ ಸರ್ಕಾರಿ ಉದ್ಯೋಗಗಳನ್ನೇ ಸರ್ಕಾರ ತುಂಬಿಕೊಂಡಿಲ್ಲ. ಈಗ ಇತ್ತೀಚೆಗೆ 72,000ಕ್ಕೂ ಅಧಿಕ ಸರ್ಕಾರಿ ಹುದ್ದೆಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಈಗಿದ್ದಾಗ ಯುವಕರಿಗೆ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾವು ಸರ್ಕಾರಿ ಹುದ್ದೆನೇ ಪಡಿಬೇಕು ಅನ್ನುವಂಥದ್ದನ್ನು ಹೇಳ್ತೀರಾ ಸರ್, ಮತ್ತು ಖಾಸಗಿ ವಲಯದಲ್ಲೂ ಕೂಡ ನಾವು ಕೆಲಸ ಮಾಡ್ಬೋದು ಅನ್ನೋಂಥ ವಿಚಾರ? ಇವತ್ತು ಭಾಳಷ್ಟು ಯುವಕರಲ್ಲಿ ಖಾಸಗಿ ಹುದ್ದೆ ಬಗ್ಗೆ ನಂಬಿಕೆ ಭಾಳ ಕಮ್ಮಿ ಇದೆ. ಯಾವಾಗ ಬೇಕಾದರೂ ಡಿಸ್ಮಿಸ್ ಮಾಡ್ಬೋದು, ಎಲ್ಲಾದರೂ ಪೋಸ್ಟ್ ಮಾಡ್ಬೋದು, ಏನೂ ಮಾಡ್ಬೋದು ಅವರು ಅಂತ. ಅದರಿಂದಾಗಿ ಎಲ್ಲರೂ ಸರ್ಕಾರಿ ಹುದ್ದೆಗೆ ಕಾಯ್ತಾ ಇದ್ದಾರೆ. ಯಾಕಂದರೆ ಸರ್ಕಾರಿ ಹುದ್ದೆಯಲ್ಲಿ ತೆಗಿಬೇಕಾದ್ರೆ ಪ್ರೋಸೆಸ್ ಭಾಳ ಇದೆ, ಅಷ್ಟು ಸುಲಭವಾಗಿ ಡಿಸ್ಮಿಸ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಸರ್ಕಾರಿ ಹುದ್ದೆಗೆ. ಅದಕ್ಕಿಂತ ಒಂದು ರೀತಿಯ ಗ್ಯಾರಂಟಿ ಇದರಲ್ಲೂ ಕೊಡಬೇಕು, ಪ್ರೈವೇಟ್ ಸೆಕ್ಟ್ರಲ್ಲೂ ಕೂಡ ಇವರ ರೀತಿಯ ಗ್ಯಾರಂಟಿ ಕೊಡಬೇಕು. ಆದರೆ ಕೊಡುವಂಥ ಗ್ಯಾರಂಟಿಗಳು ಇತರರ ಹಕ್ಕಿಗೆ ಅಡ್ಡ ಬರಬಾರ್ದು. ಇವತ್ತಿಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದಾಗಿ ಸಂಬಳ ಕೊಡೋಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಗ್ಯಾರಂಟಿಗೆ ಇದು ಮಾಡಬೇಕು. ಮೊದಲು ನಾನು ಕೇಳಿದಷ್ಟು ಮಟ್ಟಿಗೆ ಸುಮಾರು 56,000 ಕೋಟಿ ಒಂದು ವರ್ಷಕ್ಕೆ ಏನೋ ಸರ್ಕಾರ ಕೊಡಬೇಕಾಗಿದೆ. ಇದು ಬೇಡದಂಥ ಕೆಲಸ. ಆದರೆ ಅವ್ರಿಗೆ ಅದರಿಂದ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಸರಿ, ಕೊಡುವವರು ಇದ್ದರೆ ಕೊಡಿ, ಇಲ್ಲದೇ ಇದ್ದರೆ ಇನ್ನೊಬ್ಬನ ಜೇಬಿ ಕೈ ಹಾಕ್ಬಿಟ್ಟು ಇಲ್ಲಿ ಕೊಡೋದು ಸರಿಯಲ್ಲ ಅಂತ ನನ್ನ ವಿಚಾರ. ಈಗ ಸರ್, ಪ್ರಸ್ತುತವಾಗಿ ಈ ರೀತಿಯಾದಂಥ ಹುದ್ದೆಗಳು, ಅಂದರೆ ಸರ್ಕಾರಿ ಹುದ್ದೆಗಳು ಕಡಿಮೆ ಆಗೋದಕ್ಕೆ, ಕನ್ಫರ್ಮ್ ಮಾಡದೇ ಇರೋಕ್ಕೆ ಆರ್ಥಿಕ ಹೊರೆಯ ಕಾರಣ ಸರ್, ಅಥವಾ ಸರ್ಕಾರದ ಒಂದು ವೈಫಲ್ಯನೋ, ಅಥವಾ ಯುವಕರಿಗೆ ಹುದ್ದೆ? ಆರ್ಥಿಕ ವೈಫಲ್ಯ ಮಾತ್ರ. ಇಲ್ಲದೇ ಇದ್ರೆ ಎಲ್ಲರೂ ತುಂಬ್ತಾ ಇದ್ರು ಹುದ್ದೆ. ಅವರಿಗೂ ಅವ್ರ ಜನರು ಇರ್ತಾರೆ ಕಾಯ್ಕೊಂಡು. ಇದು ಆರ್ಥಿಕ ಸಮಸ್ಯೆಯಿಂದಾಗಿ ಈ ಹುದ್ದೆಗಳಿಗೆ ಫಿಲ್ ಮಾಡ್ತಾ ಇಲ್ಲ ಸರ್. ಇದು ಈಗಿಂದಲ್ಲ ಸರ್, ಸುಮಾರು ವರ್ಷಗಳಿಂದ ಹಾಗೆ ನಡ್ಕೊಂಡು ಬಂದಿರೋಂಥ ನಿರುದ್ಯೋಗ ಅನ್ನುವಂಥದ್ದು ಈ ಒಂದು ಸರ್ಕಾರದಲ್ಲಿ, ಪ್ರತಿಯೊಂದು ಸರ್ಕಾರದಲ್ಲಿಯೂ ಕೂಡ ಯುವಕರು ಅನುಭವಿಸ್ತಾ ಇರುವಂತಹ ಒಂದು ಸಮಸ್ಯೆ, ಮೂಲ ಸಮಸ್ಯೆ ಸರ್. ನನ್ನ ಮಾಹಿತಿ ಪ್ರಕಾರ ಇದು ಆರ್ಥಿಕ ಸಮಸ್ಯೆ. ಇಲ್ಲೇ ಇದ್ರೆ ಎಲ್ಲ ಅಧಿಕಾರದಲ್ಲಿರುವವರಿಗೆ ಹುದ್ದೆ ಖಾಲಿ ಬಿಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸಂಬಳ ಕೊಡೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಈ ರೀತಿ ಮಾಡ್ತಾ ಇದ್ದಾರೆ. ಚುನಾವಣೆ ಅನ್ನುವಂಥ ಒಂದು ಸಂದರ್ಭ ಬಂದಾಗ ಹಣ ಅನ್ನುವಂಥದ್ದು ಎಲ್ಲೆಡೆ ಒಂದು ತನ್ನದಾದಂಥ ಒಂದು ತಾಂಡವಾಡ್ತದೆ ಸರ್. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಸರ್ ಚುನಾವಣೆ ಅಂತ ಸಂದರ್ಭದಲ್ಲಿ? ಚುನಾವಣೆ ಅನ್ನೋದು ಉತ್ತಮವಾದದ್ದು. ಅದಕ್ಕೆ ಮತದಾರರು ಹಣ ಪಡ್ಕೊಂಡು ಮತ ಹಾಕಿದರೆ ಅದಕ್ಕೆ ಬೆಲೆ ಇಲ್ಲ. ಮತ್ತೆ ಈ ಕೊಡುವವರು ಕೂಡ ತಪ್ಪು ಮಾಡುವವರೇ. ಇದರಿಂದ ಒಬ್ಬ ಪ್ರಾಮಾಣಿಕ ಪ್ರತಿನಿಧಿ ಆತ ಖಂಡಿತವಾಗಿ ಕೊಡಲ್ಲ, ಹಣ ಇದ್ದರೂ ಕೊಡಲ್ಲ. ಆದರೆ ಯಾವ ರೀತಿಯಲ್ಲಾದರೂ ಗೆಲ್ಲಬೇಕನ್ನೋ ಒಬ್ಬ ಪ್ರತಿನಿಧಿ ಕೊಡ್ತಾನೆ, ಮತ್ತೆ ಅದನ್ನು ರಿಕವರ್ ಮಾಡಬೇಕಲ್ಲ. ಸುಮ್ಗೆ ಕೊಟ್ಟದ್ದಲ್ಲ. ಯಾರು ಏನಾದರೂ ಕೇಳಿದರೆ ಯಾಕ್ರಿ ಹಣ ತಗೊಂಡಿದ್ದೀರಿ ಅಂದರೆ, ನಾನು ಬಿಟ್ಟು ಬರ್ತೇನೆ, ಇಲ್ಲಿ ಕೊಟ್ಟು ಬಂದಿದ್ದೇನೆ, ಅದಕ್ಕೆ ಹಣ ಮಾಡ್ತಾ ಇದ್ದೇನೆ. ಅದರಿಂದಾಗಿ ಇದೆಲ್ಲ ಅಕ್ರಮಗಳು ಕಾನೂನಿಗೆ ಮಾತ್ರ ವಿರುದ್ಧ ಅಲ್ಲ, ಸಾಮಾಜಿಕ ಬೆಳವಣಿಗೆಗೂ ಅಡ್ಡ ಬರ್ತದೆ ಸರ್. ಈಗ ದೇಶದಲ್ಲಿ ರಾಜಕೀಯವಾಗಿ ಒಂದಿಷ್ಟು ಬದಲಾವಣೆಗೆ ಆಗ್ತಿದೆ. ಈ ಆರ್ಟಿಸ್ಟ್ ಆಗಿದ್ದಂಥ, ನಾಯಕ ನಟರಾಗಿದ್ದಂಥ ಪವನ್ ಕಲ್ಯಾಣ್ ಅವರು ತಮ್ಮದೇ ಆದ ವರ್ಚಸ್ಸಿಂದ ಇವತ್ತು DCM ಆಗಿದ್ದಾರೆ. ತಮಿಳುನಾಡಿನಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದಂಥ ವಿಜಯ್ ತಲಪತಿ ಅವರು ಇವತ್ತು CM ಆಗಿದ್ದಾರೆ. ಜನರು ಅವರನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಮುಂಬರುವಂಥ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ
ಉಪೇಂದ್ರ ಅವರನ್ನ ಮತ್ತು ಆಮೇಲೆ ಬೇರೆ ನಾಯಕರುಗಳನ್ನ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಹೊಸ ಒಂದು ಪಕ್ಷಗಳನ್ನ ತಮ್ಮದೇ ಆದಂಥ ಪಕ್ಷವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಬದಲಾವಣೆ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆಯಾ, ಬರ್ಬೇಕಂತೇಳಿ ಅನಿಸ್ತಾ ಇದೆಯಾ ಸರ್? ಚುನಾಯಿತರಾಗಿ ಬರುವಂಥ ವ್ಯಕ್ತಿಗಳಲ್ಲಿ ಜನತಾ ಸೇವೆ ಮಾಡುವಂಥ ಇಚ್ಛೆ ಇದ್ದರೆ ಅದರಲ್ಲೇನು ತಪ್ಪಿಲ್ಲ. ಆದರೆ ಜನರ ಸಮಸ್ಯೆಯನ್ನು ಒಂದು ದೊಡ್ಡ ಇಶ್ಯೂ ಆಗಿ ಮಾಡಿಕೊಂಡು ನಿಮಗಾಗಿ ನನ್ನಿಂದಾಗಿ ಅಂತೆಲ್ಲ ಹೇಳ್ಕೊಂಡು ಬಂದು ಗೆದ್ದು ಮತ್ತೆ ಇನ್ನೇನೋ ದಾರಿಯಲ್ಲಿ ಹೋಗುವಂಥ ಉದಾಹರಣೆಗಳು ಕೂಡ ಇದೆ. ಅಂಥ ಚುನಾವಣೆಗಳಿಗೆ ಬೆಲೆ ಇಲ್ಲ. ನನ್ನದೇ ಆದ ಅನಿಸಿಕೆ ಅಂದರೆ ನಿಮ್ಮಿಂದ ನಿಮ್ಮ ದಿನನಿತ್ಯದ ಖರ್ಚು ಸರ್ಕಾರದಿಂದ ಅಲ್ಲ, ನೀವೇ ಮಾಡಿದ ಪ್ರಯತ್ನದಿಂದ ಸಂಪಾದನೆ ಮಾಡಿದಂಥ ಆಸ್ತಿಯಿಂದ ಜೀವನ ನಡೆಸೋಕ್ಕೆ ಸಾಧ್ಯ ಇದ್ದರೆ ಬನ್ನಿ. ಇಲ್ಲದೇ ಇದ್ದರೆ ಚುನಾಯಿತ ಪ್ರತಿನಿಧಿಗಳ ಕೆಲಸವನ್ನು ವೃತ್ತಿಯಾಗಿ ಮಾಡ್ಕೊಂಡು ಬಂದರೆ ಅದರಲ್ಲಿ ಸಂಬಳ ಎಷ್ಟಿದೆ, ಪ್ರಮೋಷನ್ ಎಷ್ಟಾಗ್ತದೆ, ಇದೇ ಹೊರತು ಏನಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನಂತ ತಿಳ್ಕೊಂಡ್ಬಿಟ್ಟು ನಾವು ಚುನಾವಣೆಗೆ ಬರಬೇಕು. ನಮ್ಮಿಂದ ಈ ಒಂದು ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡುವಂಥ ಶಕ್ತಿ ಇದೆ, ಆ ದಾರಿ ಯಾವುದು ಅನ್ನೋದನ್ನು ಮೊದಲೇ ತಿಳಿಸ್ಬಿಟ್ಟು ಇವಾಗ ಆಶ್ವಾಸನೆ ಕೊಡ್ತಾ ಇರ್ತಾರಲ್ಲ, ಪ್ರಣಾಳಿಕೆ, ಹೌದು, ಆವಾಗ ನಾವು ಮೊದಲೇ ಕೇಳಿದರೆ ಇಷ್ಟು ಹಣ ಇದೆ ನಿಮ್ಮ ಹತ್ರ, ಎಲ್ಲಿದೆ, ಹಿಂದೆ ಇಂಥ ಇದೆಲ್ಲ ಭರವಸೆ ಕೊಟ್ಟಿದ್ದೀರ, ಇದನ್ನೆಲ್ಲಾದರೂ ಪೂರೈಸಿದ್ದೀರಾ ಅನ್ನೋ ಪ್ರಶ್ನೆಗಳಿಗೆ ಜವಾಬ್ ಕೊಡುವಂಥ ವ್ಯಕ್ತಿಗಳಿದ್ದರೆ ಅವರನ್ನು ಚುನಾಯಿಸಬೇಕು. ನಾವು ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಪ್ರಜಾಪ್ರಭುತ್ವ, ಅದರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಚುನಾವಣೆ ನಿಲ್ಲುವಂಥ ಹಕ್ಕಿದೆ, ಅನ್ಲೆಸ್ ಈಸ್ ಡಿಸ್ಕ್ವಾಲಿಫೈಡ್ ಇನ್ ಸಮ್ ಅದರ್ ಕಾಂಟೆಕ್ಸ್ಟ್ ಅಂತ. ಬಟ್ ದೆನ್ I want youngsters to come to politics because their mind is still not constant. It's clear and this thing. But I don't know, today ವಿಚಾರದಲ್ಲಿ ಬರ್ತಾರೆ, ಮತ್ತೆ ಬದಲಾವಣೆ ಆಗ್ತಾ ಇದೆ. ಅದರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನಗಳು ಆಗಬೇಕು. ಅದಕ್ಕೆ ದಾರಿ ಏನಂತ ಹುಡುಕಬೇಕು. ಸರ್, ಈಗ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಗ್ತಾ ಇದೆ, ಒಂದು ದೊಡ್ಡ ಇಶ್ಯೂನೇ ಕ್ರಿಯೇಟ್ ಆಗಿದೆ. ಬಹುಶಃ ನಿಮಗೆ ಗೊತ್ತಿರ್ಬೋದು ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಬಿಡದಿ ವಿಚಾರ ಸರ್, ಬಿಡದಿಯಲ್ಲಿ ಬೆಂಗಳೂರು ಟೌನ್ಶಿಪ್ಪನ್ನು ಮಾಡಬೇಕು ಅನ್ನೋವಂಥ ಒಂದು ಸರ್ಕಾರದ ಒಂದು ನಿಲುವಾಗಿದೆ. ರೈತರು ಇಲ್ಲ, ನಮ್ಮ ಹೊಲ ಗದ್ದೆಗಳು ಹೋಗ್ತವೆ, ನಾವು ಬದುಕೋದು ಹೇಗೆ ಅಂತೇಳಿ ಅನ್ನುವಂಥ ವಿಚಾರ ರೈತರದಾಗಿದೆ. ಈ ಎರಡರ ಒಂದು ಗೊಂದಲದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಏನಾಗಿರುತ್ತೆ ಸರ್? ನನ್ನ ಅನಿಸಿಕೆಯಲ್ಲಿ ಈ ಪ್ರಾಜೆಕ್ಟು ಸದ್ಯದಲ್ಲಿ ಆಗಬಾರದು. ಯಾಕಂದರೆ ಭಾಳಷ್ಟು ಸಾವಿರಾರು ಕುಟುಂಬಗಳಿಗೆ ಇದರಿಂದ ಅನ್ಯಾಯ ಆಗ್ತದೆ. ಅವರು ಎಲ್ಲಿ ಹೋಗುದು? ಬರೀ ಹಣದಿಂದ, ಕ್ಯಾಶಿಂದ ಏನು ಮಾಡೋಕ್ಕಾಗಲ್ಲ. ಜಮೀನಲ್ಲಿದ್ದವರು ಆ ಜಮೀನಲ್ಲಿ ನಂಬ್ಕೊಂಡಿರ್ತಾರೆ, ಅದರಲ್ಲಿ ಗೆಲ್ತಾರೆ, ಸೋಲ್ತಾರೆ, ಅದು ಬೇರೆ ವಿಚಾರ. ಆದರೆ ಯುಗದಿಂದ ಬಂದಂಥ ವೃತ್ತಿ ಇದೆಲ್ಲ, ಅಗ್ರಿಕಲ್ಚರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇದು. ಇಟ್ ಈಸ್ ನಾಟ್ ಕರೆಕ್ಟ್ ಅನ್ನೋದು. ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಇವಾಗಲೇ, ಅಪೋಸಿಂಗ್ ದ ಎಕ್ವಿಸಿಷನ್. ಇಲ್ಲದೇ ಇದ್ದರೆ ಯಾರು ವಾಲಂಟಿಯರ್ ಆಗಿ ಕೊಡ್ತಾರೋ ಕೊಟ್ಟೆ, ಆನೆ ಇದರಲ್ಲಿ ಡೆವಲಪ್ಮೆಂಟ್ ಅದರಲ್ಲಿ ಮಾಡಲಿ. ಇದು ಎಲ್ಲರನ್ನೂ ಆ ಏರಿಯಾದಲ್ಲಿ ಇರುವವರನ್ನು ಮನೆ ಬಿಡಿಸಿ, ಪ್ರಾಪರ್ಟಿ ಬಿಡಿಸಿ, ಯಾರು ಉದ್ಯೋಗ ಇಲ್ಲದೆ ಬರೀ ಆ ಹಣದ ಮೇಲೆ ಹೊಂದ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆ ಹಣ ಬಂದ ಮೇಲೆ ಕುಟುಂಬದಲ್ಲಿ ಜಗಳ ಆಗ್ತದೆ, ವೈಮನಸ್ಸುಗಳು ಶುರು ಆಗ್ತದೆ. ಇದರಿಂದ ಅಂಥದ್ದೊಂದು ಏನಿದೆ, ಇವಾಗ ಪ್ರತಿಯೊಂದು ಕಡೆ ಕೂಡ ಟೌನ್ಶಿಪ್ ಮಾಡ್ತೇನೆ ಅಂತೇಳಿ ಎಷ್ಟು ಮರಗಳು ಹೋಗ್ತದೆ, ಎಷ್ಟು ವ್ಯವಸಾಯಗಳು ನಿಂತು ಹೋಗ್ತದೆ. ಅದರಿಂದ ಮುಂದೆ ಏನಾಗ್ತದೆ ಆ ಭಾಗದಲ್ಲಿ ಅಂತ, ಬರೀ ಸಿಮೆಂಟಿನ ಕಟ್ಟಡ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಹೊರತು ಮತ್ತೆ ಊಟಕ್ಕೆ ಇದೆ, ಪ್ರಕೃತಿ ಎಲ್ಲ ಕೆಟ್ಟು ಹೋದ್ರೆ ಗ್ಲೋಬಲ್ ವಾರ್ಮಿಂಗ್ ಡೆಫಿನೆಟ್ಲಿ. ಇವಾಗ ಅದು ಮಾತ್ರ ಅಲ್ಲ, ಇನ್ನೊಂದು ಕಡೆ ಬರ್ತಾ ಇದೆ. ಇವಾಗ ಈ ಕಡೆ ಆಗ್ತಾ ಇರ್ತದೆ, ಅದರಲ್ಲಿ ಬಹಳ ಜನಕ್ಕೆ ಲಾಭ ಇದೆ. ಆದರೆ ಮುಂದೆ ಭವಿಷ್ಯ ಏನಂತ ಈ ಜಾಗದ್ದು
ಬೆಂಗಳೂರು ಸಿಟಿ ಅಂದರೆ ಏನಾಗಿತ್ತು ಇವತ್ತೇನಾಗಿದೆ ಅಂತ ಸ್ವಲ್ಪ ನೋಡಿ. ನಾನು 56ನೇ ಇಸ್ವಿಯಲ್ಲಿ ಬಂದೆ ಇಲ್ಲಿ. ನಮ್ಮ ಊರು ಮೈಸೂರಿಗೆ ಸೇರಿತ್ತು, ಭಾಷಾವಾರ ಪ್ರಾಂತ್ಯದ. ಏನು ಬೆಂಗಳೂರು ಇವತ್ತೇನಾಗಿದೆ, ಯಾವತ್ತಿದು ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಏನೇನೋ ಇದಿತ್ತು, ಗ್ರೀನ್ ಸಿಟಿ. ಹೌದು. ಇಲ್ಲಿ ಇವಾಗ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಬಿಟ್ಟರೆ ಇನ್ನೆಲ್ಲಾದ್ರೂ ಪಾರ್ಕ್ ಇದೆಯಾ? ಸರ್, ಈಗ ಸಮಾಜ ಕಾನೂನನ್ನು ಗೌರವಿಸುವಂತಹ ಸಮಾಜ ಆಗಿದೆ ಸರ್, ಕಾನೂನಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಸಮಾಜ ನಿರ್ಮಾಣ? ಎರಡೂ ಇದೆ. ತಪ್ಪಿಸಿಕೊಳ್ಳುವವರು ಇದ್ದಾರೆ, ವಿರೋಧ ಮಾಡುವವರು ಇದ್ದಾರೆ, ಅದನ್ನ ಅದಕ್ಕೆ ಗೌರವ ಕೊಡುವವರು ಇದ್ದಾರೆ. ಯಾಕೆಂದ್ರೆ ತಮ್ಮದೇ ಆದ ಲಾಭ ಇರ್ತದೆ ಅದರಲ್ಲಿ. ಇವಾಗ ಡೆವಲಪ್ಮೆಂಟ್ ಆಗಬೇಕನ್ನೋದ್ರಲ್ಲಿ ನನ್ನ ಅಡ್ಡಿ ಇಲ್ಲ. ಆದರೆ ಆ ಡೆವಲಪ್ಮೆಂಟ್ ಎಲ್ಲ ಆಗಬೇಕು, ಯಾರ ಪ್ರಾಪರ್ಟಿ ತಗೊಂಡ್ಬಿಟ್ಟು ಇನ್ನೊಬ್ಬನ ಪ್ರಾಪರ್ಟಿ ಕಟ್ಟೋದು ಎಷ್ಟು ಸರಿ ಅನ್ನೋದು ನನ್ನ ವಿಚಾರ. ಮತ್ತು ಆ ಪ್ರಾಜೆಕ್ಟು ಇಸ್ ಇಟ್ ದ್ಯಾಟ್ ಇಂಪಾರ್ಟೆಂಟ್? ಇವಾಗ ಕಬ್ಬನ್ ಪಾರ್ಕ್ ತೆಗೆದುಬಿಟ್ಟು ನೀವು ಇನ್ನೇನೋ ಅಲ್ಲಿ ಮಾಡ್ತೀರಾ, ಆದರೆ ಅದರ ಪ್ರಯೋಜನ ಏನು? ಬೆಂಗಳೂರಲ್ಲಿ ಹಳೆಬರಿಗೆ ಅದನ್ನು ಕೇಳಿದಾಗಲೇ ತಲೆ ತಿರುಗುತ್ತದೆ. ಇವಾಗ ಬಿಡದಿದ್ದೇ ತಗೊಳ್ಳಿ, ಬಿಡದಿ ಅದರಷ್ಟಕ್ಕೆ ಉದ್ಧಾರ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅದನ್ನು ಸರ್ಕಾರದ ಯೋಜನೆ ಮುಖಾಂತರ ಸಡನ್ನಾಗಿ ಎಲ್ಲರನ್ನ ಪ್ರಾಪರ್ಟಿಯಿಂದ ಓಡಿಸ್ಬಿಟ್ಟು ಅದರ ರಿಯಾಕ್ಷನ್ನು, ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರಲ್ ರೆಡ್ಯೂಸ್ಡ್ ಆ್ಯಂಡ್ ಆಲ್. ಮರಗಳಿದೆ, ಲಕ್ಷಗಟ್ಟಲೆ ಮರಗಳನ್ನು ಕಟ್ ಮಾಡ್ತಾರೆ. ಅದರಿಂದ ವೆದರ್ ಏನಾಗ್ತಾ ಇದೆ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಬಿಡದಿ ಟೌನ್ಶಿಪ್ ಅಂತ ಹೇಳ್ತಾರೆ, ಬಿಡದಿ ಟೌನ್ಶಿಪ್ ಆಗ್ತದೆ, ಈ ಕಡೆ ಯಶವಂತಪುರ ಟೌನ್ಶಿಪ್ ಆಗ್ತದೆ. ಬೆಂಗಳೂರಲ್ಲೇ ಏನಾಗ್ತಾ ಇದೆ, ರೇಸ್ ಕೋರ್ಸನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ, ಗಾಲ್ಫ್ ಕೋರ್ಸನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಏನಿದ್ರ ಅರ್ಥ? ಇದು ಗಾಲ್ಫ್ ಕೋರ್ಸ್ ಅಂದರೆ ಬರೀ ಆಡೋರಿಗೆ ಮಾತ್ರ ಅಲ್ಲ, ಆ ಓಪನ್ ಸ್ಪೇಸ್ ಇದೆ ಅಲ್ಲ, ಅದೇ ಅದರ ಲಾಭ ಎಲ್ಲರಿಗೂ ಇದೆ. ನನಗೆ ಅರ್ಥ ಆಗಲ್ಲ, ರೇಸ್ ಕೋರ್ಸ್ ಹೋಗ್ತದಂತೆ, ಗಾಲ್ಫ್ ಕೋರ್ಸ್ ಹೋಗ್ತದಂತೆ. ಸರ್, ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಮುಖ್ಯನಾ ಅಥವಾ ಜನಪ್ರಿಯತೆ ಮುಖ್ಯನಾ? ಖಂಡಿತವಾಗಿ ಜನಪ್ರಿಯತೆ ಮುಖ್ಯ. ಜನಪ್ರಿಯತೆ ಆದರೆ ಒಬ್ಬನಿಗೆ ಸಹಾಯ ಮಾಡಿ ಅವನ ಸಹಾಯ ತಗೊಳ್ಳುವಂಥ ಜನಪ್ರಿಯತೆ ಅಲ್ಲ ಅದು. ಜನರಿಗೆ ಲಾಭ ಆಗಬೇಕು, ಆದರೆ ಆ ಲಾಭ ಇನ್ನೊಬ್ಬನಿಗೆ ನಷ್ಟ ತರಬಾರ್ದು. ಯಾರಿಗೂ, ಪ್ರಕೃತಿಗೂ ನಷ್ಟ ಆಗಬಾರ್ದು, ಇನ್ನೊಬ್ಬನಿಗೂ. Development of humanism is definitely a very good idea, provided it doesn't affect another section of the society. ಭಾರತದಲ್ಲಿ ಅತ್ಯಂತ ಒಂದು ದೊಡ್ಡ ಶತ್ರು ಯಾವುದು ಸರ್? ಶತ್ರು ಬಹಳ ಜನ ಇದ್ದಾರೆ. ಅಂದರೆ ಸರ್, ಅಂದರೆ ಭಾರತಕ್ಕೆ ಒಂದು ದೊಡ್ಡ ಶತ್ರು ಭ್ರಷ್ಟಾಚಾರನ, ನಿರುದ್ಯೋಗನ, ಅಥವಾ ಧಾರ್ಮಿಕ ದ್ವೇಷನ, ಅಥವಾ ಮೌಲ್ಯಗಳ ವಿಚಾರಗಳ ಬಗ್ಗೆ? ನನ್ನ ಅನಿಸಿಕೆಯಲ್ಲಿ ಮೌಲ್ಯದ ಕುಸಿತ ಒಂದು ದೊಡ್ಡ ಸಮಸ್ಯೆ. ಎಲ್ಲದರಲ್ಲೂ ಆ ಮೌಲ್ಯದ ಕುಸಿತ ಇದೆ. ಅದು ಧಾರ್ಮಿಕ ವಿಚಾರವೇ ಆಗಿರ್ಬೋದು, ಅದು ಪ್ರಾಪರ್ಟಿ ಇಶ್ಯೂಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಹೆಸರಲ್ಲಿ ಕೂಡ ಏನೇನೋ ಆಗ್ತಾ ಇದೆ. ಅದರಿಂದ ಮೌಲ್ಯಗಳಲ್ಲಿ ಏನು ಮೌಲ್ಯಗಳು ಕುಸಿತ ಆಗದೇ ಇದ್ದರೆ everything will be all right. Values are the most important thing because it affects not only you but somebody else also. Therefore, every one of us should try to uphold the values which alone will keep everybody happy. ಸರ್, ದೇವರು ನಿಮಗೆ ಒಂದು ಅವಕಾಶ, ರಾಷ್ಟ್ರಪತಿ ಆಗುವಂತಹ ಒಂದು ಕರುಣಿಸಿದರೆ, ಅವಕಾಶ ಕೊಟ್ಟರೆ, ನೀವು ಮೊದಲನೇದಾಗಿ ಹಾಕುವಂತಹ ಅಂಕಿತ ಯಾವುದು? ಅಂದರೆ ಸಹಿ ಯಾವ ಒಂದು ಕಾನ್ಸೆಪ್ಟಿಗೆ ನೀವು ಸಹಿ ಮಾಡ್ತೀರಾ? I am not hoping to become one, and really at my age I don't want to be this thing. But if that is available, the thing, I will try to improve honesty in administration. That's according to me is the most important thing. ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮೊಮ್ಮಕ್ಕಳಿಗಾಗಿರ್ಬೋದು, ಪ್ರತಿದಿನವೂ ನೀವು ನೀಡುವಂತಹ ಸಜೆಷನ್, ಮಾತು ಯಾವುದಾಗಿರುತ್ತೆ? ಖಂಡಿತವಾಗಿಯೂ
ಎರಡು ಮೌಲ್ಯಗಳನ್ನು ಇಟ್ಕೊಳ್ಳಿ, ತೃಪ್ತಿ ಮತ್ತು ಮಾನವೀಯತೆ. ಎಂದೂ ಕೂಡ ಇದರಲ್ಲಿ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ, ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ. ಫಾಲೋ ಎವ್ರಿಥಿಂಗ್ ಆ್ಯಂಡ್ ಡೂ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದ ವ್ಯಾಲ್ಯೂಸ್, ದಟ್ ಈಸ್ contentment and happiness with humanism. These are the two values. I have no children, but if I had, I would have advised them every day about that and giving instances of showing the contra effect of not having it. ಸರ್, ಈಗ ಯೂಶ್ವಲಿ ಸಾಕಷ್ಟು ಜನ ನಿವೃತ್ತಿ ಹೊಂದಿದಂಥವರು ಮನೆಯಲ್ಲೇ ಕೂತು ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ, ಪ್ರತಿ ಸಾರಿಯೂ ನೀವು ನಿಮ್ಮದೇ ಆದಂಥ ಒಂದು ವ್ಯಕ್ತಿತ್ವ, ನಿಮ್ಮ ಅಭಿಪ್ರಾಯವನ್ನು ಈ ರೀತಿಯಾದಂಥ ಮೀಡಿಯಾಗಳ ಮುಂದೆ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅನುಭವವನ್ನು, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ ಸರ್. ಪ್ರತಿದಿನದಲ್ಲಿ ನೀವು ನಿಮ್ಮ ದಿನಚರಿಯನ್ನು ಹೇಗೆ ಕಳೀತೀರಿ ಸರ್ ಅಂತ? ಇವಾಗ ನಾನು ನಿವೃತ್ತನಾಗಿದ್ದೇನೆ, 86 ವರ್ಷ ಮುಗಿಯಿತು. ಆದರೂ ಕೂಡ ನನಗೆ ನಡೆಯುವ, ಮಾತಾಡುವ ಎರಡು ಶಕ್ತಿ ಇದ್ದರೆ ನಾನು ಇವಾಗ ನಿಮಗೆ ಹೇಳಿದಂಥ ವಿಚಾರದ ಬಗ್ಗೆ ಮಾತ್ರ ಪ್ರಯತ್ನ ಮಾಡ್ತೇನೆ. ಅದು ಸಾಮಾಜಿಕ ಮೌಲ್ಯಗಳ ಕುಸಿತವನ್ನು ತಡೆ ಹಿಡಿಯುವುದು ಮತ್ತು ಹೆಚ್ಚಿನ ಮೌಲ್ಯಗಳನ್ನು ಸಮಾಜದಲ್ಲಿ ಒಳಪಡಿಸುವುದು. ಈ ಪ್ರಯತ್ನ ಮಾಡ್ತೇನೆ. ಬೇರೆ ಬುದ್ಧಿ ಬೇಡ ನನಗೆ, ಬೇರೆ ಇನ್ಯಾವುದು ಬೆನಿಫಿಟ್ ಬೇಡ. God has given enough of that and all. ಅದರಿಂದ ಈ ಒಂದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದ್ದರೆ ಮಾತ್ರ ಇರೋಕ್ಕೆ ಸಾಧ್ಯ, ಇಲ್ಲದ್ರೆ ಇರೋಕ್ಕೆ ಸಾಧ್ಯ ಆಗಲ್ಲ. ಸರ್, ಹೇಗೆ ಸರ್ ನೀವು ಆಲೋಚನೆನ ಮಾಡ್ತೀರಾ ಸರ್? ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ? ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ? ಒಳ್ಳೆಯ ವಿಚಾರಗಳ ಬಗ್ಗೆ ಜನರಿಗೆ ನೀವು ವಿಚಾರವನ್ನು ತಿಳಿಸ್ತೀರಾ? ಬಾಲ್ಯದಿಂದಲೂ ನೀವು ಇದೇ ರೀತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಸರ್, ಅಥವಾ ಸಮಾಜದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನೋಡಿ ಈ ರೀತಿಯಾಗಿ ನಾನು ಇರಬೇಕು ಅನ್ನೋ ಒಂದು ಮನೋಭಾವ ಬಂತಾ, ಹೇಗೆ ಸರ್ ಅಂತ? ಬಾಲ್ಯದಿಂದ ಇರಲಿಲ್ಲ. ಬಾಲ್ಯದಲ್ಲಿ ಜಾಸ್ತಿ ವಿದ್ಯೆ ಮತ್ತು ಸ್ಪೋರ್ಟ್ಸಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ಇದು ನನಗೆ ಅನಿಸಿದ್ದು ಎರಡು ಮೌಲ್ಯಗಳ ಕುಸಿತ. ಇವಾಗಲೇ ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ಮಾನವೀಯತೆ ಮತ್ತು ತೃಪ್ತಿ ಗುಣ, ಇದರ ಪರಿಣಾಮಗಳನ್ನು ನಾನು ವೈಯಕ್ತಿಕವಾಗಿ ಬಹಳ ಹತ್ತಿರದಿಂದ ಕಂಡೆ. ನಾನು ಹೇಳಿದೆ, ಈ ಮಗುವನ್ನು ವಿಚಾರ ಹೇಳಿದೆ. ಈ ಮಗು ಅದಕ್ಕೆ ಆಪರೇಷನ್ ಆಗದೆ ಹೋದರೆ ಅದು ಸಮಾಜದಲ್ಲಿ ಇರೋಕ್ಕೆ ಸಾಧ್ಯನಾ? ಯಾರು ತಪ್ಪದ್ರಲ್ಲಿ? ಆ ತಪ್ಪಿಗೆ ಪರಿಣಾಮ ಇತ್ತು ಸರಿಪಡಿಸುವಂಥದ್ದು. ಅಲ್ಲೇ ಭ್ರಷ್ಟಾಚಾರ, ದುರಾಚೆ ಇದ್ರಿಂದ ಈ ರೀತಿ ಆಯಿತು. ಆದರೆ ಮಗುವಿನ ನಸೀಬ್ ಚೆನ್ನಾಗಿತ್ತು, ಈ ಆಸ್ಪತ್ರೆಯಲ್ಲಿ ಬಿಟ್ಟು ಮಾಡಿಕೊಟ್ರು. ಅದರಿಂದ ಆವತ್ತಿನಿಂದಲೂ ನನಗೆ ನನ್ನ ಮನಸ್ಸಿಗೆ ಇದೇನೆಂದರೆ, ನಾನು ನನ್ನಿಂದ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅದು ಮಾಡಬೇಕು. ಹಾಗೆ ನನಗೆ ಅದರಿಂದ ಯಾವ ಲಾಭನೂ ಬೇಡ. ನನಗೆ ಪೆನ್ಷನ್ ಬರ್ತಾ ಇದೆ, ಇವಾಗ ಆರ್ಬಿಟ್ರೇಷನ್ ಕೂಡ ಮಾಡಿದೆ, ನಾಳೆ ತೆರಿಗೆ ಇದೆ, ಅದರಲ್ಲಿ ಭಾಳ ಆದಾಯ ಇದೆ ನನಗೆ. ಎಲ್ಲಿ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಇನ್ನೂ ಬಿಸ್ನೆಸ್ಸಿಗೆ ನಾನು ಸಹಾಯ ಮಾಡೋಕ್ಕೆ ನಾನು ರೆಡಿಯಾಗಿದ್ದೇನೆ ಅಂತ ಒಂದು ಇದೆ. ಯಾಕೆಂದರೆ ಸಮಾಜದಲ್ಲಿ ಶಾಂತಿ ಇರಬೇಕು. ಈ ಹಸಿವು, ಕಷ್ಟ ಇದೆಲ್ಲ ಸಮಾಜದಿಂದ ದೂರ ಇರಬೇಕು. ಅದಕ್ಕೆ ಸಾಧ್ಯತೆ ಇದೆ, ಆದರೆ ಅದರ ಪ್ರಯತ್ನ ಭಾಳ ಕಮ್ಮಿ ಆಗ್ತಾ ಇದೆ. ಆ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ವಿಚಾರ. ಸರ್, ಯೂಶ್ವಲಿ ನೀವು ವಯಸ್ಕರ ಅಂದರೆ ನಿಮ್ಮ ಸ್ನೇಹಿತರ ಬಳಗ ಇರುತ್ತಲ್ವ ಸರ್, ಯೂಶ್ವಲಿ ಕೂತಾಗಿ ಈ ರೀತಿಯಾಗಿ ಮಾತನಾಡ್ತೀರಾ ಸರ್? ಖಂಡಿತ ಖಂಡಿತ ಈ ಡಿಸ್ಕಷನ್ ಆಗ್ತಾ ಇರ್ತದೆ. ಇವಾಗ ಭಾಳ ಜನ ಇಲ್ಲ ನನ್ನ ಜೊತೆ ಇದ್ದವರು. ಎಲ್ಲಾದ್ರೂ ನಾವು ಮಾತಾಡ್ತಾ ಇರ್ತೇವೆ. ಅಲ್ಲೇನಾದರೂ ಸಹಾಯ ಮಾಡ್ಬೋದು, ಇಲ್ಲೇನಾದರೂ ಸಹಾಯ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಮಾಡಿದ್ದು ಇದೆ. ಪ್ರಯತ್ನ ಆಗ್ತಾ ಇದೆ ಅಂತ ಇವಾಗ ಭಾಳ ಕಮ್ಮಿ. ಯಾಕೆಂದರೆ ಜೊತೆ ಇರುವವರು ಭಾಳ ಕಮ್ಮಿ ಆಗಿದೆ. ನಿಮಗೂ ಅಪೋಸ್ ಮಾಡಿದವರು ಇದ್ದಾರೆ ಸರ್? ಅಂದರೆ ನೀವು ಈ ರೀತಿಯಾಗಿ ತೀಕ್ಷ್ಣವಾಗಿ ಮಾತಾಡಿದಾಗ, ನೇರವಾಗಿ ಮಾತಾಡಿದಾಗ, ಅಥವಾ ಅಧಿಕಾರದಲ್ಲಿ ಒಂದು ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡಿದಾಗ ನಿಮ್ಮ ಸ್ನೇಹಿತರು ನಿಮಗೆ ಅದನ್ನ ಯಾಕೆ ಮಾಡ್ತೀವಿ, ಬಹಳಷ್ಟು ಜನ ಬಿಟ್ಬಿಡು ಅನ್ನುವಂಥ ನಿಮ್ಗೆ ಯಾಕೋ ಅದೇ ಭಾಳ ಜನ ಇದ್ದಾರೆ.
ಆದರೆ ಅವರ ವಿಚಾರಗಳು ಬೇರೆನೆ, ಹ್ಮ್ ನನ್ನ ವಿಚಾರಗಳು ಬೇರೆನೆ. ಅದು ನಾವು ಸ್ನೇಹಿತರಾಗಿರ್ಬೋದು, ಹ್ಮ್ ಆ, ಎರಡೂ ರೀತಿಯ ಸ್ನೇಹಿತರು ಇರ್ತಾರೆ. ಹ್ಮ್ ಸಾಕಷ್ಟು ಸ್ನೇಹಿತರು ಹೇಳಿದ್ದಾರೆ ಸರ್ ನಿಮ್ಗೆ? ಸಾಕಷ್ಟೆಲ್ಲ ಹೇಳಿದ್ದಾರೆ, ಹ್ಮ್ ನೀನು ಯಾಕೋ ಸುಮ್ಗಿರೋ, ನಿನಗೆ ಇನ್ನೇನಾದರೂ ಬರ್ಬೋದು, ನಿನಗೆ ಹ್ಮ್ ಇದು ಹುದ್ದೆ ಬರ್ಬೋದು, ಹ್ಮ್ ಯಾಕೆ ಈ ರೀತಿ ಇದು ಮಾಡ್ತೀಯ ಅಂತ. ಬೇಡಪ್ಪ, ನನಗೆ ಯಾವ ಹುದ್ದೆ ಬೇಡ ಅಂತ. ಯಾವ ಹುದ್ದೆಗೂ ಟ್ರೈ ಮಾಡಿಲ್ಲ, ಯಾವ ಹುದ್ದೆಗೂ ಕಾಸು ಕೊಟ್ಟಿಲ್ಲ, ಯಾವ ಹುದ್ದೆಗೂ. ನೀವು ಸರ್ ಸಾಕಷ್ಟು ಸಾವಿರಾರು ಪ್ರಕರಣಗಳನ್ನು ನೋಡಿದ್ದೀರಾ, ಅದರಲ್ಲಿ ಎಸ್ಪೆಷಲಿ ಭ್ರಷ್ಟಾಚಾರದ ಪ್ರಕರಣಗಳು ನೋಡಿದ್ರೆ ನಿಮಗೆ ಇಂದಿಗೂ ಮನಸ್ಸಿನಲ್ಲಿ ಉಳಿದಿರುವಂಥ ಒಂದು ಕೆಲಸ ಯಾವುದು ಸರ್? ಬಹಳ ಇದೆ ರೀ. ಇದು ಒಂದು ಹೇಳಿದಲ್ಲ, ಈ ಮಗುವಿನ ಮಗುನು ಭವಿಷ್ಯ. ಅದೇ ರೀತಿ ಬೇರೆ ಬೇರೆ ರೀತಿ ಅನ್ಯಾಯ ಆಗ್ತಾ ಇದ್ದವ್ರಿಗೆ ಸಹಾಯ ಮಾಡುವುದಂದ್ರೆ ಬಹಳ ನೂರಾರಿದೆ. ಮೇ ಬಿ ನಿಮ್ಮ ಫೋನಲ್ಲಿ ಆಮೇಲೆ 1 ಗಂಟೆ ಫೋನ್ ಮಾಡಿ ಹೇಳ್ತೇನೆ. ಸದ್ಯಕ್ಕೆ ವಯಸ್ಸಾಯ್ತು, ನೆನಪು ಶಕ್ತಿಗಳೆಲ್ಲ ಕಮ್ಮಿ ಆಗಿದೆ. ಸರ್, ಈಗ ನಿಮ್ಮ ಪ್ರಕಾರ ಕಾನೂನು ಅನ್ನುವಂಥದ್ದು ಎಲ್ರಿಗೂ ಸಮನಾಗಿದೆಯಾ ಸರ್ ಈಗಿನ ಪರಿಸ್ಥಿತಿಯಲ್ಲಿ? ಇಲ್ಲ, ಖಂಡಿತ ಇಲ್ಲ. ಆಗ್ಬೇಕದು. ನ್ಯಾಯಾಲಯದಲ್ಲಿ ಕಾನೂನು ಪ್ರಭಾವ ಬೀರುತ್ತೆ ಸರ್, ಅಧಿಕಾರವನ್ನು ಏನಾದರೂ ಪ್ರಭಾವ ಬೀರುತ್ತೆ? ಎಲ್ಲ ಇದೆ. ಅಧಿಕಾರ, ದುರಾಸೆ, ಲಂಚ ಎಲ್ಲ ಇದೆ. ಹೊರಗಡೆ ಏನಿದೆ ಅದು ಅಲ್ಲಿದೆ. ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಇರ್ಬೋದು, ಬಹಳ ಲೇಟಾಗಿ ಬಂದಿರ್ಬೋದು ಇದಕ್ಕೆ, ಅದು ಇದೆ. ಒಟ್ಟಾರೆಯಾಗಿ ಸರ್, ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಸಮಾಜ ಹೆಂಗಿರಬೇಕು, ಯುವಕರು ಹೆಂಗಿರಬೇಕು, ಈ ರಾಜಕೀಯ ನಾಯಕರುಗಳು ಈ ರಾಜ್ಯವನ್ನು, ಈ ದೇಶವನ್ನು ಹೆಂಗೆ ಮುನ್ನಡೆಸ್ಕೊಂಡು ಹೋಗ್ಬೇಕನ್ನೋ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮೊದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಇದ್ದವಂಥ ವ್ಯಕ್ತಿಗಳು ತಾವು ಯಾಕೆ ಅಲ್ಲಿದ್ದೀರಿ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಬೇಕು. ಅದು ತಮಗಾಗಿ ಅಲ್ಲ, ತಮ್ಮ ಹುದ್ದೆ ಮುಖಾಂತರ ಜನರಿಗೆ ಸಹಾಯ ಮಾಡೋಕ್ಕೆ, ಜನರ ಕಷ್ಟಗಳಿಗೆ ಸ್ಪಂದಿಸಿ ಸುಖ ಕೊಡುವಂಥ ಪ್ರಯತ್ನ ಮಾಡೋಕ್ಕೆ, ಇದು ಭಾಳ ಮುಖ್ಯವಾದದ್ದು. ಅದು ಚುನಾಯಿತ ಪ್ರತಿನಿಧಿಗಳಿಗೂ ಅಪ್ಲೈ ಆಗ್ತದೆ, ಅಧಿಕಾರದಲ್ಲಿ ನೇಮಕ ಆದಂಥ ವ್ಯಕ್ತಿಗಳಿಗೂ ಆಗ್ತದೆ. ಇದು ಸಂವಿಧಾನದ ಮೂಲಭೂತ ಜವಾಬ್ದಾರಿ. ಅದು ಎಲ್ಲ ಕಡೆ ಇರಬೇಕು. ಬರೀ ಅಧಿಕಾರದಲ್ಲಿ, ಸರ್ಕಾರಿ ಅಧಿಕಾರದಲ್ಲಿದ್ದಂಥವ್ರಿಗೆಲ್ಲ ಮಿಕ್ಕಿದವರು ಕೂಡ ಯಾವ ಅಧಿಕಾರದಲ್ಲಿದ್ದಾರೆ ಆ ಅಧಿಕಾರದ ಜವಾಬ್ದಾರಿಯನ್ನು ನಿಭಾಯಿಸುವಾಗ ನನಗೇನಿದೆ ಅಂತಲ್ಲ, ಸಮಾಜಕ್ಕೆ ಏನಿದೆ ಸಹಾಯ ಮಾಡುವಂಥ ಪ್ರವೃತ್ತಿ ಇಟ್ಕೊಂಡು ಆ ಹುದ್ದೆಗೆ ಬರಬೇಕು. ಎರಡನೇದಾಗಿ, ನಾನು ನೀನು ಅಲ್ಲ, ಈ ದೇಶ ಅನ್ನೋದು ಭಾಳ ಮುಖ್ಯ. ಅದಕ್ಕಾಗಿ ಜಾತಿ, ಮತ, ಧರ್ಮ, ಭಾಷೆ ಯಾವುದು ಅಡ್ಡ ಬರಬಾರ್ದು. ದೇಶದ ಉದ್ಧಾರ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು, ದೇಶದಲ್ಲಿ ಶಾಂತಿ ಸೌಹಾರ್ದ ಇರಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಪ್ರತಿಯೊಬ್ಬರಲ್ಲೂ. ಬರೀ ಮಹಾತ್ಮ ಗಾಂಧಿಯವರು, ವಿನೋಬಾ ಭಾವೆ ಅಂಥವರೆಲ್ಲ ಅವ್ರು ಮಾಡಿದ್ದಾರೆ ಒಳ್ಳೆ ಕೆಲಸ, ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಅದು ಅವರಿಂದ ಮಾತ್ರ ಅಲ್ಲ, ನಮ್ಮಿಂದಲೂ ಆಗ್ತದೆ ಅಂತ ತೋರಿಸುವಂಥ ಪ್ರಯತ್ನ ಆಗಬೇಕು. ನಿಮ್ಮ ಒಂದು ಆಸೆ ಏನಾಗಿದೆ ಸರ್? ಈ ಸಮಾಜಕ್ಕೆ ನಾನು ಇದು ಮಾಡ್ಬೇಕು ಅನ್ನುವಂಥ ಒಂದು ಆಸೆ ಏನಾದರೂ ಇದೆಯಾ ಸರ್ ನಿಮಗೆ? ನಾನು ಹೇಳಿದೆಲ್ಲ, 1800ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಭಾಳ ಜನ ತಿಳ್ಕೊಳ್ಬೋದು, ಅಲ್ಲೂ ಹೋಗಿ ಮಾತಾಡಿ ಅಂತ ಪ್ರಯೋಜನ. ಎಲ್ಲಾದರೂ ನೀವು ಆಫೀಸಲ್ಲಿ ಹೋಗಿ ಸರ್ಕಾರಿ ನೌಕರಿಗೆ ಯಾರಿಗೆ ಹೇಳ್ಬೋದು ಅಂತ. ನನ್ನ ಅಭಿಪ್ರಾಯ ಬೇರೆ. ನಂದು ಬಾಟಮಿಂದ ಸ್ಟಾರ್ಟ್ ಆಗಬೇಕು. ಅದು ಯಾರಿದ್ದಕ್ಕೆ ಮೂಲ ಕಾರಣ? ನಾವು ಎಲ್ಲಿರ್ತೇವೆ, ನಮ್ಮ ಕಲಿಯುವುದೆಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಶಾಲೆಯಲ್ಲಿ. ಈ ಎರಡು ಜಾಗದಲ್ಲಿ ನಮ್ಮ ಮನೋಭಾವನೆಯನ್ನು ಸರಿದಾರಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದರೆ ಮತ್ತೆ ಈ ಸಮಸ್ಯೆಗೆ ಪರಿಹಾರ ಜಾಸ್ತಿ ಬೇಕಾಗಿಲ್ಲ, ಇದೇ ಸಾಕಾಗ್ತದೆ. ಎಲ್ಲರೂ ಚಿಕ್ಕಂದಿಂದ ಕಲ್ತ್ಕೊಂಡು ಬರ್ತಾರೆ ಅದಕ್ಕೆ. ಅದಕ್ಕಾಗಿ ನಾನು ಈ ಶಾಲಾ ಕಾಲೇಜಿಗೆ ಹೋಗ್ತೇನೆ. ಎಷ್ಟೋ ಸಲ ಹೇಳ್ತಾರೆ, ನೀನು ವಯಸ್ಸಿಗೆ ಯಾಕೋ ಅಸ್ದೂರ ಹೋಗ್ತಾ ಇದನ್ನೆಲ್ಲ ಆಗಲ್ಲ. ಹೋದರೆ ಅಲ್ಲಿ ಇವರು ನಮ್ಮ ಪ್ರೆಸಿಡೆಂಟು ಸಾಹೇಬರು ಮಾತಾಡ್ತಾ ಬಿದ್ಸತ್ತೋದ್ರು, ಅಬ್ದುಲ್ ಕಲಾಂ ಇದ್ರೆ ಅಬ್ದುಲ್ ಕಲಾಂ ಇರಬೇಕು. ಸರ್, ಕಡೆಯದಾಗಿ ಯುವಕರಿಗೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡೋದಾದ್ರೆ ಏನು ಕೊಡ್ತೀವಿ? ನಿಮ್ಮಿಂದ ದೇಶದ ಅಭಿವೃದ್ಧಿ ಆಗಬೇಕು, ಉದ್ಧಾರ ಆಗಬೇಕು.
ನಿಮ್ಮ ಉದ್ಧಾರ ಆವಾಗ ಅದರ ಜೊತೆನೇ ಬರ್ತದೆ. ಆದ್ದರಿಂದ ನನಗಾಗಿ ಅಂತ ಅಲ್ಲ, ದೇಶಕ್ಕಾಗಿ ಸೇವೆ ಮಾಡುವುದು ಭಾಳ ಮುಖ್ಯ. ಅದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದರೆ ನಿಮ್ಮ ಕಷ್ಟಕ್ಕೂ ಕೂಡ ಸರಿದಾರಿ ಬರ್ತದೆ. ಈ ಒಂದು ವಿಚಾರದಲ್ಲಿ ತೃಪ್ತಿ ಅನ್ನುವ ಒಂದು ಗುಣ ಅಳವಡಿಸಿಕೊಂಡು ಅದನ್ನು ಸರಿದಾರಿಯಲ್ಲಿ ಬಳಸ್ಕೊಂಡು ಹೋದರೆ ಖಂಡಿತ ನಿಮ್ಮ ಜವಾಬ್ದಾರಿಯನ್ನು ಸಂಪೂರ್ಣ ನಿಭಾಯಿಸಿದಂಗೆ ಆಗ್ತದೆ. ಈ ದಾರಿಯಲ್ಲಿ ನಿಮ್ಮ ಪ್ರಯತ್ನ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. 1 ಗಂಟೆಗಳ ಕಾಲವರೆಗೂ ನಮ್ಮ ಜೊತೆ ನಿಮ್ಮ ಒಂದು ಪ್ರೀಷಿಯಸ್ ಟೈಮನ್ನು ನಮಗೆ ಕೊಟ್ಟು ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ತಿಳಿಸ್ಕೊಂಡಿದ್ದೀರಾ. ಅದಕ್ಕಾಗಿ ನಾವು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಸೊ ವಿ ವಿಶ್ ಯು ಆಲ್ವೇಸ್ ಬಿ ವೆರಿ ಹ್ಯಾಪಿ ಸರ್. ನೀವು ಯಾವಾಗಲೂ ಸಂತೋಷದಿಂದ ನಗ್ನಗ್ತಾ ಹೀಗೆ ಇರಿ. ಇನ್ನೂ ಹೆಚ್ಚಿನ ಸಂದರ್ಶಗಳನ್ನು ಮತ್ತು ನಿಮ್ಮ ವಿಚಾರಗಳನ್ನು ಜನರಿಗೆ ತಿಳಿಸಿ. ಯಾವಾಗಲೂ ಸಮಾಜ ಮತ್ತು ಜನರು ನಿಮ್ಮ ಜೊತೆ ಇರುತ್ತಂತೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೊಮ್ಮೆ ನಮಗೆ ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಒಳ್ಳೆ ಕೆಲಸ ಮಾಡ್ತಾ ಥ್ಯಾಂಕ್ ಯು ಇದ್ದೀರಾ. ವೆರಿ ಮಚ್ ಸರ್. ಸಮಾಜಕ್ಕೆ ನೀವು ಬಹಳಷ್ಟು ಒಳ್ಳೆ ದಾರಿ ತೋರಿಸ್ತಾ ಇದ್ದೀರಾ. ಅದನ್ನು ಮುಂದುವರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ, ಧೈರ್ಯವನ್ನು ಹೊಂದಿದ್ದಂತಹ ನ್ಯಾಯಮೂರ್ತಿಗಳಾಗಿದ್ದಂತಹ ಸಂತೋಷ್ ಹೆಗ್ಡೆ ಸರ್ ಅವರ ಮಾತುಗಳು. ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮತ್ತಷ್ಟು ವಿಚಾರಗಳೊಂದಿಗೆ ನಾನು ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.